ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಉತ್ತರಿಸುತ್ತಾ ಕೊನೆಗೆ ಗುಣತ್ರಯದಿಂದಾಗಿ ಉಪಾಸನೆಯಲ್ಲಿನ ವೈವಿಧ್ಯ ಇದೆ ಅಂತ ಹೇಳಿ ಫಲದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಜೀವತ್ರೈವಿಧ್ಯವಾದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ. ಕೊನೆಗೆ ಹೇಳುತ್ತಾನೆ ಕೃಷ್ಣ, ಈ ಲೋಕಪೂರ್ತಿ ತ್ರಿಗುಣಮಯ ಅನ್ನುವುದರಲ್ಲಿಗೆ ತನ್ನ ವಾದವನ್ನು ಗಟ್ಟಿ ಮಾಡ್ತಾ ಇದ್ದಾನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ನಾ ಅಂತ ಮೊದಲು ನಿಷೇಧ ಮಾಡ್ತಾನೆ. ನ ತದಸ್ತಿ, ಅದಿಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಮೊದಲಿಗೆ ನಿಷೇಧ ವಾಕ್ಯ ಉಲ್ಲೇಖ ಮಾಡಿದ. ಎಂಥದ್ದು ಇಲ್ಲ? ಅದಿಲ್ಲ. ವಿದುರನು ಬೋಧನೆ ಕೊಟ್ಟು ಸಾಕಾಗಿ ಧೃತರಾಷ್ಟ್ರನಿಗೆ ಕೊನೆಗೆ ನಾಸ್ತಿ ಇದಂ ಅಂತ ಹೇಳಿ ಹೋಗ್ತಾನೆ. ಇದಿಲ್ಲ ಅಂತ. ಇದಿಲ್ಲ ಅಂದರೆ ಇನ್ನೀ ಹಸ್ತಿನಪುರದ ಉಳಿಯುವುದಿಲ್ಲ, ನಿನಗೆ ಬುದ್ಧಿ ಬರೋದಿಲ್ಲ ಅಂದರೆ ನಿನಗೇನು ಉಳಿಯಲಿಕ್ಕಿಲ್ಲ ಅಂತ ಹೇಳಿಕೊಂಡು ಇದು ಅಂತ ಹೇಳುವುದು ಶಬ್ದ ಹೇಳಲಿಕ್ಕಾಗದೆ ಬಹಳ ಸೋತಾಗ, ಪ್ರತ್ಯಕ್ಷದಲ್ಲಿ ಅದು ನಿಲುಕಿದ್ದಾಗ, ಅನುಭವದಲ್ಲಿ ಅದು ಮಾತಿಗೆ ಸಿಕ್ಕಿದ್ದಾಗ ಹೇಳುವ ಕ್ರಮ. ಅದರಿಂದ ನಾ ತದಸ್ತಿ ಅಂತಾನೆ. ಅದಿಲ್ಲ ಅಂತಾನೆ. ಅದು ಏನದು? ಅದು ಅಂದರೆ ಇದುವೇ ನಮ್ಮ ಅನುಭವದಲ್ಲಿ ನಮ್ಮ ಸುತ್ತಮುತ್ತಲೂ ಇರುವಂಥದ್ದು ಎಲ್ಲವೂ. ಎಲ್ಲಿ ಇಲ್ಲ ಹೇಳ್ತೀಯ ಕೃಷ್ಣ ಅಂದರೆ ಪೃಥಿವ್ಯಾಮ್ ಅಂತಾರೆ. ಈ ಲೋಕದಲ್ಲಿಯೇ ಇಲ್ಲ. ಎಲ್ಲಿ ಎಲ್ಲಿ ಪೃಥಿವಿ ಉಂಟೋ, ಭೂಲೋಕ ಉಂಟೋ, ಅಲ್ಲಿ ಎಲ್ಲಿಯೂ ಇಲ್ಲ. ಮತ್ತು ಬೇರೆ ಲೋಕದಲ್ಲಿ ಇರಬಹುದು ಕೇಳಿದರೆ ದಿವಿ ನ ತದಸ್ತಿ, ದ್ವಿಲೋಕದಲ್ಲಿಯೂ ಇಲ್ಲ ಅಂತಾನೆ. ದಿವಿ ಅಂದರೆ ಮೇಲೆ ಅಂತ ಅರ್ಥ, ಸ್ವರ್ಗ. ಎರಡೇ ಶಬ್ದ ಹಾಕಿಬಿಟ್ಟ ಕೃಷ್ಣ. ಪೃಥಿವ್ಯಾಮ್ ಅನ್ನೋ ಮೂಲಕ ಕೆಳಲೋಕವನ್ನು ಗುರುತಿಸಿದ, ದಿವಿ ಎನ್ನುವ ಮೂಲಕ ಮೇಲ್ಲೋಕವನ್ನು ಗುರುತಿಸಿದ. ಎರಡು ಲೋಕಗಳ ನಾಮದಿಂದ ಉಭಯ ಸಮಾನವಾಗಿರತಕ್ಕ ಸ್ಥಾನಕೃತವಾದ ಲೋಕಗಳನ್ನೆಲ್ಲ ಸೆರೆ ಹಿಡಿದ. ಇದು ಸಾಮಾನ್ಯ ಹೇಳುವ ಕ್ರಮವೇ ಹಾಗೆ, ಮೇಲೆ ಕೆಳಗೆ ಎಲ್ಲಿಯೂ ಇಲ್ಲ ಅಂತ ಹೇಳುವಾಗ ಅಷ್ಟೇ ಹೇಳುವುದು. ಇವತ್ತು ನಾವು ಬಿಟ್ಟುಕೊಟ್ಟಿದ್ದೇವೆ ಹೆಚ್ಚು ವಿಷಯಗಳನ್ನು ಹೇಳುವಲ್ಲಿ. ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ, ಯೇ ಭೂತಾಃ ಅಂತರಿಕ್ಷಸ್ಥಾಃ ಯೇ ಭೂತಾಃ ದಿವಿ ಸಂಸ್ಥಿತಾಃ ತೇಷಾಮಪ್ಯ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂತ. ಇದರಲ್ಲಿ ನಡುವಿನ ಗೆರೆ ಇಲ್ಲ. ಸುಮಾರೊಂದು ಜಪದ ಪುಸ್ತಕ, ಇದು ಸಾಮಾನ್ಯ ಜಪದ ಪುಸ್ತಕದಲ್ಲಿ ಉಲ್ಲೇಖಗೊಳ್ಳುವ ಗೆರೆಗಳು. ಅಂದರೆ ಜಪ ಮಾಡುವ ಮುಂಚೆ, ಪೂಜೆ ಮಾಡುವ ಮುಂಚೆ ಸುತ್ತಮುತ್ತಲೂ ಇರತಕ್ಕಂತಹ ಕೆಟ್ಟ ಶಕ್ತಿಗಳು ದೂರ ಆಗಲಿ ಅಂತ ಕೇಳಿಕೊಳ್ಳುವ ಪ್ರಾರ್ಥನೆ ಅಷ್ಟೆ. ಹೋಗಲಿ ಅಂತ. ಅಪಸರ್ಪಂತು ಅಂದರೆ ಹೋಗಲಿ. ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ, ನೆಲದಲ್ಲಿ ಯಾವ ನಿಂತಿದೆ, ಯೇ ಭೂತಾಃ ವಿಘ್ನಕರ್ತಾರಃ, ತೊಂದರೆ ಮಾಡುವವುಗಳು. ತೊಂದರೆ ಇಲ್ಲದವುಗಳು ಇರಲಿ, ನಮಗೇನು, ಇದ್ದವರೆಲ್ಲ ಹೋಗಿ ಅಲ್ಲ. ಯಾರು ಉಪದ್ರವಕಾರಿಗಳಾಗಿದ್ದಾರೋ, ನನ್ನ ಚಿಂತನೆಗೆ ವಿರೋಧ ಚಿಂತನೆ ಮಾಡಿಕೊಳ್ಳುವರಿದ್ದಾರೋ ಅವರು ತೆರಳಲಿ. ತೇ ನಶ್ಯಂತು ಶಿವಾಜ್ಞೆಯ. ಯಾಕೆಂದರೆ ಗಣಗಳಿಗೆಲ್ಲ ಒಡೆಯ, ಭೂತ ಗಣಗಳ ಒಡೆಯ ಅವನು ಶಿವ. ಅವನ ಆಜ್ಞೆ, ಅವನ ಹೆಸರೇ ಎತ್ತುತ್ತೇನೆ, ಹಾಗಾಗಿ ಎಲ್ಲ ಹೋಗಲಿ ಅಂತ. ಕೆಳಗಿನವರೆಲ್ಲ ಮಾಯಿಗ ಹೋಗಿಬಿಟ್ರು. ಮತ್ತು ಮೇಲಿನವರು ಕಲ್ಲೊಡಿತಾ ಇದ್ದಾರೆ. ಈಗ ನೀವು ಹೇಳಲಿಲ್ಲ ಮೇಲಿನವ್ರಿಗೆ ಹೋಗಲಿಕ್ಕೆ. ಆದ್ದರಿಂದ ಜಪ ಪುಸ್ತಕದಲ್ಲಿ ಇದು ಎರಡೇ ಗೆರೆಗಳಿರ್ತವೆ. ಅವುಗಳು ಕೇವಲ ನೆಲದಲ್ಲಿದ್ದ ಕೆಟ್ಟ ಶಕ್ತಿಗಳ ದೂರೀಕರಣಕ್ಕೆ ಪ್ರಾರ್ಥನೆ ಮಾಡಿದ ಒಂದು ಗೆರೆಯನ್ನು ಒಪ್ಪಿಕೊಂಡಿದ್ದಾನೆ. ನಡುವಿನ ಒಂದು ಗೆರೆಯನ್ನು ಯಾರೋ ಜಪ ಮಾಡ್ತಾ ನುಂಗಿ ಹಾಕಿಬಿಟ್ಟಿದ್ದಾನೆ. ಮುದ್ರಣಗೊಳ್ಳುವವರ ಕೈಗೆ ಅದು ಸಿಗಲೇ ಇಲ್ಲ. ಇಲ್ಲೆಲ್ಲ ಕ್ರಮ ಏನು ಕೇಳಿದರೆ, ಒಂದು ಯಾರಾದರೂ ಮೂಲೆಯಲ್ಲಿ ಒಬ್ಬ ಪರಿಶ್ರಮ ಒಟ್ಟು ಸಂಪಾದನೆ ಮಾಡಿ ಅಚ್ಚು ಹಾಕಿಸಿಬಿಟ್ರೆ
ಮತ್ತೆಲ್ಲರೂ ಕಚ್ಚುವುದೇ ಅದನ್ನು. ಅವರು ಹೊಸತು ನೋಡೋ ಕ್ರಮವೇ ಇಲ್ಲ. ದುಡ್ಡು ಮಾತ್ರ ಹೊಸತು ಮಾಡ್ತಾರೆ ಅಷ್ಟೇ. ಬೈಂಡ್ ಚಂದ ಮಾಡ್ತಾರೆ, ಜನಕ್ಕೆ ಹೆಸರು ಇರ್ತದೆ, ಏನೋ ಯಾರೋ ಒಬ್ಬರನ್ನು ಸಂಪಾದಕ ಅಂತ ಇಡ್ತಾರೆ. ಅವನು ಲೆಕ್ಕಕ್ಕೂ ಇರುವುದಿಲ್ಲ. ಕೆಲವೊಮ್ಮೆ ಹೇಳಬೇಕಾಗತ್ತೆ, ಆ ಸಂಪಾದಕರು ದಿವಂಗತರು ಮಾರೆ, ದೀವೊಂದು ಸೇರಿಸಿ ಅಂತ. ಹಾಗೂ ಆದ ಪುಸ್ತಕಗಳಿವೆ, ನಾನು ನೋಡಿಕೊಂಡಿದ್ದೆ. ಇದರದ್ದು ಗಣಕರು ಗುಣಕರು ಇಂಥವರು ಅಂತೆಲ್ಲ ಆಗಿರ್ತಾರೆ. ದೇವರಾಣೆಗೆ ಅವರು ನೋಡಿರುವುದಿಲ್ಲ, ಅದನ್ನು ಮುಟ್ಟಿರುವುದಿಲ್ಲ. ಆದರೆ ಪಂಚಾಂಗದಲ್ಲಿ ಅಚ್ಚಿರ್ತದೆ. ಅದು ಕಳೆ ಸರ್ತಿ ಹಾಗೆ ಆಗಿ ಇತ್ತೀಗೆ ಹಾಕುವುದಂತಾರೆ. ಅವರು ಹೋಗಿ 12 ವರ್ಷ ಆಗಿರ್ತದೆ, ಆದರೂ ಉಳಿದಿರ್ತದೆ ಅದು ಹೆಸರುಗಳು. ಅವಂದ್ರೆ ಹೋಗೋ ಮುಂಚೆ ನೋಡಿದ್ದಾರೆ ಅಂತ ಇವರು ಧೈರ್ಯ ವಹಿಸಿ ಹೇಳುವುದುಂಟು. ಮರುದಿನದ್ದೇ ಲೆಕ್ಕಾಚಾರ ಅವ್ರಿಗೆ ಗೊತ್ತಿಲ್ಲ ವಾಸ್ತವವಾಗಿ. ಹೀಗೆಲ್ಲ ಆಗುವ ಕಥೆಗಳು. ಆದ್ದರಿಂದ ಎಲ್ಲ ಪುಸ್ತಕಗಳು ನೀವು ತಪ್ಪಿನ 100 ಪುಸ್ತಕ ತರ್ಬೋದು, ಆದರೆ 100 ಒಂದೇ ಜಾತಿಯೇ. ಅಂಧೇನೈವ ನಿಯಮಾನ ಯಥಾ ಅಂದಾಹ ಅಂತ. ಕುರುಡನ ಬೆನ್ನೆಯಿಂದ ಹೊರಟ ಕುರುಡ ಮರಿಗಳೇ, ಮತ್ತೇನಿಲ್ಲ. ಅದು 100 ಪುಸ್ತಕದಲ್ಲಿ ಉಂಟು, ಇವರು ಒಪ್ಪುವುದಿಲ್ಲ ಅಂದರೆ ಅಯ್ಯ 100 ಪುಸ್ತಕ ತಪ್ಪೇ ಅಲ್ವಾ, ಒಂದರಾಗಿ ಒಂದು ನೋಡಿ ಬರ್ತದಲ್ಲ, ಮತ್ತೇನು ಮಾಡಲಿಕ್ಕೆ ಆಗುತ್ತೆ, ಪ್ರಯೋಜನ ಇಲ್ಲ. ಅದನ್ನು ಬೇರೆ ರೀತಿ ಇದ್ದದ್ದು ತನ್ನಿ, ಆಗ ಪರಿಶ್ರಮ ಪಟ್ಟದ್ದು ಕಾಣುತ್ತೆ. ಏ ಭೂತಾ ಅಂತರಿಕ್ಷಸ್ಥಾ ಏ ಭೂತಾ ದಿವಿ ಸಂಸ್ಥಿತಾ, ಇದು ಮಧ್ಯೆಯಲ್ಲಿರುವ ಒಂದು ಗೆರೆ. ಅದು ಮೂಲ ಪಾಠಗಳಲ್ಲಿ ಪುರಾಣಗಳಲ್ಲಿ ಇದೆ. ಅದು ನಾವು ಮಾಡತಕ್ಕಂತಹ ಈ ಪ್ರಾರ್ಥನೆಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಆಯ್ದವುಗಳು ಅದಲ್ಲಿದೆ. ಮೊದಲ ಬಾರಿಗೆ ಸಂಧ್ಯಾ ಸಮೀಕ್ಷೆಯಲ್ಲಿ ನಾನು ಹಾಕಿದ್ದೇನೆ ಅದು. ಮೊದಲ ಬಾರಿಗೆ ಒಂದು 20 ವರ್ಷ 25 ವರ್ಷದ ಕೆಳಗೆ, ಈಗೇನಲ್ಲ. ಆಗ ಜಪ ಮಾಡುವಾಗ ಎಲ್ಲ ಏನೆಲ್ಲ ಸರಿ ಇಲ್ಲ, ಏನೆಲ್ಲ ಸರಿ ಇದೆ, ಎಷ್ಟೆಲ್ಲ ನೋಡಿಕೊಳ್ಬೇಕು. ಹೇಳಿಕೊಟ್ಟದ್ದನ್ನೇ ಮಾಡುವುದಲ್ಲ, ತಿಳಿದುಕೊಂಡದ್ದನ್ನು ಮಾಡಬೇಕು ಅಂತ ಹಠ ಹಿಡಿದು ಆಗ ಜಪ ಸರಿ ಮಾಡಿದವ ನಾನು ಕೂತುಕೊಂಡು. ಮೊದಲ ಕೆಲಸ ಮಾಡಿದ್ದದನ್ನು. ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳ ರಾಶಿ ಹಾಕಿ ಅದನ್ನೆಲ್ಲ ಸಿಕ್ಕಿಸುವ ವ್ಯವಸ್ಥೆಯನ್ನು ತೋರಿಸಿಕೊಟ್ಟು ತೀರ್ಮಾನ ಮಾಡಿದವ ಕೂತ್ಕೊಂಡು. ಆಗಾಗಿರೇನು ತಂದಿಟ್ಟಿದ್ದೇನೆ. ಅದು ಕೊಟ್ಟರೆ ಕೆಲವರು ತಿದ್ದಿಕೊಂಡ್ರು ಹಾಕಿದರು, ಮತ್ತೆ ಕೆಲವರು ಕುರುಡ ಹಿಡಿದದ್ದೇ ಬಡಿಗೆ ಅಂತ ಹೇಳಿಕೊಂಡು ಕ್ರಮ ಪ್ರಕಾರ ಅಂದರೆ ಕೋಪಿನ ಸಿಕ್ಕಿಸಿದ್ದಾರೆ. ಅದು ಎಲ್ಲಿ ಕಳಚಿ ಹೋಗಿದೆ ಗೊತ್ತಿಲ್ಲ, ಹಾಗೆ ಜೋತಾಡ್ತಾ ಉಂಟು. ಸಿಕ್ಕಿಸಿದ್ದೇನಲ್ಲ, ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲಿಯೋ ಸಿಕ್ಕಿಸಿಕೊಂಡು ತಾವು ದುಡ್ಡು ಮಾಡ್ತಾರೆ. ಆದ್ದರಿಂದ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗುವುದಿಲ್ಲ. ಯಾಕೆ ಎಲ್ಲ ಪ್ರಾರ್ಥನೆಗಳು ಸರಿ ಇರುವುದಿಲ್ಲ. ಇಲ್ಲಿನ ವಿಘ್ನಗಳು ತೊಂದರೆಗಳು ಹೋಗುವುದಷ್ಟೇ ಮುಖ್ಯ ಅಲ್ಲ, ಮೇಲಿನ ತೊಂದರೆಗಳು ನಮಗೆ ಉಪದ್ರವಕಾರಿಗಳಾಗಿದ್ದರೆ ಅವುಗಳು ತೆರಳಬೇಕು. ನಡುವಿನಲ್ಲಿಯೂ ಕೂತಿದ್ದರೆ ಅವುಗಳು ಹೋಗಬೇಕು. ನಡುವೆ ತೊಂದರೆ ಕೊಡುವವರು ಇರ್ತಾರೆ. ಹಾಗೆ ಅಲ್ಲಿ 3 ಸ್ಥಾನವನ್ನು ಚಿಂತನೆ ಮಾಡಿದ್ದಾನೆ, ಕೆಳಗೆ ಮೇಲೆ ನಡುವೆ ಅಂತ. ಅದರಿಂದ ಭುವಿ ಅಂದಾಗ ನೆಲದಲ್ಲಿ ಅರ್ಥ ಅಲ್ಲ, ಕೆಳಗು ಅಂತ ಅರ್ಥ. ಕೆಳಲೋಕಗಳ ಪೂರ್ತಿ, ದಿವಿ ಅಂದಾಗ ಮೇಲಿನ ಲೋಕಗಳ ಪೂರ್ತಿ, ನಡುವೆ ಅಂದಾಗ ನಡುವೆ. ಹೀಗೆ 3 ವಿವೇಕ್ಷೆ ಮಾಡಿದಲ್ಲಿ ನಡುವೊಂದು ಬೇರೆ ಇರ್ತದೆ. ನಡುವೆಯನ್ನು ತೆಗೆದೇ ಮೇಲೆ ಕೆಳಗೆ 2 ಮಾಡಿದರೆ ಮುಗೀತು. ಭೂಲೋಕದವರೆಗೆ 7 ಅಧೋಲೋಕಗಳು, ಅದಕ್ಕಿಂತ ಮೇಲಕ್ಕೆ 7 ಊರ್ಧ್ವಲೋಕಗಳು. ಸಪ್ತ ಅಧೋ ಊರ್ಧ್ವ ಲೋಕಾ ಅಂತ ಕರೀತಾರೆ. ಕೆಳಗಿನ 7 ಲೋಕ, ಮೇಲಿನ 7 ಲೋಕ, ಒಟ್ಟಿಗೆ 14 ಲೋಕ ಮುಗೀತು. ನಡುವೆ ಇಲ್ಲ ಆಗ. ಕೆಲವೊಮ್ಮೆ ಭೂಲೋಕವನ್ನು ನಡುವಿನ ಲೋಕ ಅಂತ ಕರೀತಾರೆ, ಕೆಳಗಿನವುಗಳನ್ನು 6 ಕೆಳಗೆ ಹೇಳ್ತಾರೆ. ಅದಕ್ಕೆಲ್ಲ ಒಂದೇ ಹೆಸರುಂಟು. ಭೂಲೋಕವನ್ನು ಬಿಟ್ಟರೆ ಕೆಳಗೆ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ಪಾತಾಳ ಅಂತೆಲ್ಲ ತಳಗಳೇ ಬರ್ತದೆ. ಅದು ನಾವು ಭೂಮಿಗೂ ಭೂತಳ ಅಂತ ಮಾಡಿಬಿಡ್ತೇವೆ ಕೊನೆಗೆ, ಇರಲಿ ಅಂತ. ನಿಜವಾಗಿ ಅದು ಭೂ ಅಷ್ಟೇ, ಭೂಹು ಅಂತ. ಅದಕ್ಕೆ ಮೇಲಕ್ಕೆ ಎಲ್ಲ ಸ್ವರ್ಗಾದಿಗಳು ಲೋಕಗಳು. ಭೂವರ್ಲೋಕ ಮಧ್ಯೆಯಲ್ಲಿ ಅಂತರಿಕ್ಷ ಲೋಕ, ಅದನ್ನು ಕೆಲವೊಮ್ಮೆ ಮಧ್ಯ ಅಂತಾರೆ, ಕೆಲವೊಮ್ಮೆ ಭೂಲೋಕವನ್ನು ಮಧ್ಯ ಅಂತಾರೆ. ಮಧ್ಯದವರು ಬಂದು ಬೀಳುವುದು ಇಲ್ಲಿಯೇ. ಕೆಳಗಿನ ಎಲ್ಲ ಲೋಕಗಳು ನರಕಕ್ಕೆ, ಮೇಲಿನ ಎಲ್ಲ ಲೋಕಗಳು ಸ್ವರ್ಗಕ್ಕೆ ಅಂತ ಹಾಗೆ ವಿಭಾಗ ಮಾಡುವುದುಂಟು. ಭೂಲೋಕ ಕಥಿತತ್ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕಸ್ತು ತಥಾ ಶೀರ್ಷ್ಣಿ ಅಂತಾರೆ. ಮೇಲಿನ ಲೋಕಗಳೆಲ್ಲ ತಲೆ ಮೇಲಕ್ಕೆ, ಭೂಮಿಯ ಲೋಕ ಅದು ಕೆಳಗಿನ, ಮಧ್ಯದಲ್ಲಿ ಅಂತರಿಕ್ಷ ಲೋಕ ಅಂತ. ನಾಭ್ಯಾ ಆಸೀದ್ ಅಂತರಿಕ್ಷಂ ಅಂತೇಳಿ ನಾಭಿಯಿಂದ ಜನ್ಮಸ್ಥಾನ ಪಡೆದಿರತಕ್ಕ, ಜನ್ಮವನ್ನು ಪಡೆದಿರತಕ್ಕ ಅಂತರಿಕ್ಷ ಅಂತ. ಹೀಗೆ ವಿವಕ್ಷೆಯಿಂದ ಹೆಚ್ಚು ಕಡಿಮೆ ಮಾಡುವುದುಂಟು. ಇಲ್ಲಿ ಕೃಷ್ಣ 2 ವಿವಕ್ಷೆ ಮಾಡಿದ್ದಾನೆ, ಮೇಲೆ ಕೆಳಗೆ ಮುಗೀತು. ಅರ್ಧಕ್ಕರ್ಧ ಮಾಡಿಬಿಟ್ಟಿದ್ದ. ಇಡೀ ಬ್ರಹ್ಮಾಂಡ 2 ತುಂಡಾದಾಗ ಹೀಗೆ ಆಗಿತ್ತು ಅಂತಾರೆ. 2 ಹೋಳು, ತೆಂಗಿನಕಾಯಿ ಒಡೆದಾಗಿ 3 ತುಂಡಾಗುವುದಿಲ್ಲ. ತೆಂಗಿನಕಾಯಿ ಮಧ್ಯೆಯಲ್ಲಿ ಒಂದು ಬೇರೆ ಭಾಗ, ಕೆಳಗೆ ಮೇಲೆ ಅಂತಿರುವುದಿಲ್ಲ. 2 ಹೋಳಾಗುವುದು ಸಮಾನವಾಗಿ. ಹಾಗೆ ಇಡೀ ಬ್ರಹ್ಮಾಂಡವನ್ನು 2 ಹೋಳು ಮಾಡಿದಾಗ ಮಧ್ಯದಲ್ಲಿರತಕ್ಕಂಥ ಗೋಳ ಅದು ಸೂರ್ಯ. ಹೀಗೆ ಸೂರ್ಯನ ಸುತ್ತಲೂ ಇರತಕ್ಕಂತಹ ಬ್ರಹ್ಮಾಂಡದ ಕರ್ಪರಗಳು ಎನ್ನುವ ಅರ್ಥವನ್ನು ಕೊಟ್ಟಿದ್ದರು. ಸಪ್ತಾವರಣದ ವ್ಯವಸ್ಥೆಯಲ್ಲಿ ಭೂಲೋಕವನ್ನು ಉಲ್ಲೇಖ ಮಾಡುವ ಕ್ರಮ. ಇಲ್ಲಿ ಕೃಷ್ಣ ಅದಕ್ಕೋಸ್ಕರ 2 ಮಾಡಿಕೊಂಡು ಮೇಲಿನ ಕೆಳಗಿನ
ನ ತದಸ್ತಿ ಪೃಥಿವ್ಯಾಂ ವಾ ದಿವಿ, ಕೆಳಗೂ ಇಲ್ಲ, ಕೆಳಗೆ ಅಂದರೆ ಕೆಳಗೆ ಎಲ್ಲಿಯೂ ಇಲ್ಲ, 7 ಲೋಕದಲ್ಲಿಯೂ ಇಲ್ಲ, ಮೇಲಿನ 7 ಲೋಕಗಳಲ್ಲಿಯೂ ಇಲ್ಲ. ಇದನ್ನು ಉಲ್ಲೇಖ ಮಾಡಿ ತೋರಿಸಿಕೊಟ್ರು. ಕೆಳಗಿನ ಲೋಕಗಳು ಅಂದಾಗ ಭೂವಿವರಗಳನ್ನೇ ಉಲ್ಲೇಖ ಮಾಡ್ತಾರೆ. ಭೂವಿವರಗಳಲ್ಲಿ ನೀರಿನ ದಾರಿಗಳಲ್ಲಿ, ಬಿಲದ್ವಾರಗಳಲ್ಲಿ ಅದರ ಪ್ರವೇಶ ದ್ವಾರಗಳು ಇವೆ, ಹೋಗಿ ಬರಲಿಕ್ಕೆ ಆಗುವವರಿಗೆ ಆಗತ್ತೆ. ಅಲ್ಲಿ ಮತ್ತೆ ಕತ್ತಲಿಗೆ ಮಣಿಗಳೇ ಬೆಳಕನ್ನು ಕೊಡ್ತವೆ. ಇವನ್ನೆಲ್ಲ ಬಿಲದ್ವಾರದಲ್ಲಿ, ಬಿಲದೊಳಗಿರತಕ್ಕಂಥ ವ್ಯವಸ್ಥೆಗಳನ್ನು ಉಲ್ಲೇಖ ಮಾಡ್ತಾರೆ. ಯಥೇಚ್ಛವಾಗಿ ಹೋಗಿ ಬರುವ ಸಾಮರ್ಥ್ಯವುಳ್ಳ ಜೀವಗಳು ಅಲ್ಲಿ ಇರ್ತಾವೆ, ಹೋಗಿ ಬರ್ತಾರೆ. ಇಷ್ಟು ಉಲ್ಲೇಖಗಳೊಂದಿಗೆ ದಿವಿ ಮತ್ತು ಪೃಥಿವ್ಯಾಮ್ ಅಂತ ಕೃಷ್ಣ ಹೇಳುತ್ತಾನೆ. ಮತ್ತೆ ಹೇಳಿದ ದೇವೇಶುವ ಪುನಃ ಅಂತ. ದೇವತೆಗಳಲ್ಲೂ ಇಲ್ಲ. ಅಯ್ಯ, ದೇವೇಶು ಯಾಕೆ? ದಿವಿ ದೇವೇಶು ಅಂತ ಪ್ರತ್ಯೇಕ ಏನು? ದ್ವಿಲೋಕದಲ್ಲಿ ಇರುವುದೆಲ್ಲ, ಮೇಲಿನ ಲೋಕದಲ್ಲಿ ಎಲ್ಲ ದೇವತೆಗಳಿರುವುದಲ್ವ? ಇಲ್ಲಿ ಪೃಥಿವ್ಯಾ ಮನುಷ್ಯೇಶು ಅಂತ ಹೇಳಿದ್ನ? ಮಾನವೇಶು ಅಂತ ಹೇಳಿದರೆ, ನದದಸ್ತೆ ಪೃಥಿವ್ಯಾ ಮಾನವೇಶು ಅಂತ ಹೇಳಿದರೆ ಆಗ್ಬೋದು. ಈ ಮನುಷ್ಯ ಲೋಕದಲ್ಲಿ ಅಂತ ಹೇಳಿದರೆ ನೆಲದಲ್ಲಿ ಅಂದ, ಮೇಲಿನಲ್ಲಿ ಎಂದ, ಸಾಕಾಯಿತು. ದೇವೇಶು ಯಾಕೆ ಅಂದರೆ ಆಗಲ್ಲ. ಕೆಲವೊಮ್ಮೆ ಇಲ್ಲಿಯವರೇ ಅಲ್ಲಿ ಹೋಗುವುದುಂಟು, ಸ್ವರ್ಗ ಪಡೆಯುವುದುಂಟು, ಯಜ್ಞಯಾಗಗಳನ್ನೆಲ್ಲ ಮಾಡಿ ಮಧ್ಯೆಯಲ್ಲಿ ಅಶಾಶ್ವತವಾದ ಒಂದು ಫಲಕ್ಕಾಗಿ ಸ್ವರ್ಗಕ್ಕೆ ತೆರಳ್ತಾರೆ. ಬಹಳ ಕಾಲದವರೆಗೆ ಸ್ವರ್ಗ ಬಹಳ ಬೇಗ ಸಿಗ್ತದೆ ಪ್ರಯತ್ನ ಪಟ್ಟರೆ. ಒಂದು ಸುಲಭವಾದ ಒಂದು ಪ್ರಯತ್ನ ಹೇಳಿದ್ದಾರೆ, ಮಾಡುವುದಾದರೆ ಹೇಳಿಕೊಡುತ್ತೇನೆ, ಕಷ್ಟ ಏನಿಲ್ಲ. ಸ್ವಯಂಪಾಕಿ ನರೋಯಸ್ತು ಮೋದತೆ ಅಂತಾರೆ. ಸ್ವರ್ಗವನ್ನು ಬೇಗ ಪಡೆಯುವ, ತುಂಬ ದೀರ್ಘಕಾಲದವರೆಗೆ ಸ್ವರ್ಗವನ್ನು ಪಡೆಯುವ ಒಂದು ವಿಧಾನ ಯಾವುದು ಕೇಳಿದರೆ ಸ್ವಯಂಪಾಕ. ಅವರೇ ಅಡುಗೆ ಮಾಡಿ ಊಟ ಮಾಡುವುದು. ಅವರೇ ಅಂದರೆ ಅವರವರೇ ಅಲ್ಲ. ಹಾಗಾದರೆ ಆರಾಮಾಯಿತು, ನಾಳೆಯಿಂದ ಅವರವರ ಮನೆಯಲ್ಲಿ ಅವರವರೇ ಮಾಡಿಕೊಳ್ತಾರೆ ಹೇಳಿ ಹೆಣ್ಮಕ್ಕಳು ಸುಲಭವಾಗಿ ಕೂತ್ಕೊಳ್ಳೋದು ಅಥವಾ ಗಂಡು ಮಕ್ಕಳು ಆರಾಮಾಗಿ ಕೂತ್ಕೊಳ್ಳೋದಲ್ಲ. ಅವರು ಅಂದರೆ ಸ್ವಯಂಪಾಕ ಅಂದರೆ ಅವರಿಗೆ ಅವರದ್ದು ಊಟ ಅಂದರೆ ಅವರ ಮನೆಯಲ್ಲಿ ಅವರ ತಾಯಿಯಂದಿರು, ತಂದೆ, ಅಣ್ಣ ತಮ್ಮಂದಿರು, ತಂಗಿಯರು, ಹೆಂಡತಿಯರು, ಮಕ್ಕಳು ಯಾರು ಮಾಡಿದ್ದು ಆಗ್ತದೆ. ಅದಕ್ಕೆ ಸ್ವಯಂ ಅರ್ಥ. ಈ ಅರ್ಥವನ್ನಿಟ್ಟು ಆತ್ಮಾತ್ಮೀಯ ಅರ್ಥ. ಇನ್ನೊಬ್ಬರಲ್ಲ ಅಂತ. ಅನ್ಯ ಕುಟುಂಬ, ಅದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಬರ್ತದೆ. ಜಾಯಿಂಟ್ ಫ್ಯಾಮಿಲಿ, ಕೂಡು ಕುಟುಂಬ ಇಟ್ಟುಕೊಂಡು ಸಂಬಂಧಪಟ್ಟಂತೆ ಕುಟುಂಬದವರು ಮಾಡಿಕೊಂಡದ್ದು ಅವರಿಗೆ ಊಟಕ್ಕೆ ಬರ್ತದೆ ಅಷ್ಟೆ. ಇನ್ನೊಬ್ಬರು ಮಾಡುವರು. ಅಡಿಗೆಯವರು ಯಾರಾದರೂ ಇದ್ದರೆ ಅವರು ಕುಟುಂಬದವರೇ ಇರಬೇಕು. ಇವರಲ್ಲಿ ಯಾರು ಮಾಡಿದರೂ, ಯಾರು ಊಟ ಮಾಡಿಕೊಂಡರೂ ಸ್ವಯಂಪಾಕ ಊಟ ಮಾಡಿದ ಫಲ. ಪರ ಅನ್ನ ತ್ಯಾಗ ಅಂತ, ಪರ ಅನ್ನ ತ್ಯಾಗ ಅಂತ ಒಂದು ವೃತ ಅದು. ಇನ್ನೊಬ್ಬರ ಮನೆಯ ಊಟ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ಕೆಲವರೆಂತ ಮಾಡೋದು, ಪರಾನ್ನ ತ್ಯಾಗ ಹೇಳಿಕೊಂಡು ಇನ್ನೊಬ್ಬರ ಮನೆಯಲ್ಲಿ ಅನ್ನವನ್ನು ಮಾಡೋದಿಲ್ಲ ಊಟ. ಮತ್ತು ಅವಲಕ್ಕಿ ಹಾಕಿ ಕ್ರಮ ಪ್ರಕಾರ ಸಾರು, ಹುಳಿ, ಮಜ್ಜಿಗೆ, ತೋವೆ ಅದು ಎಲ್ಲ ಬರ್ತದೆ. ಅನ್ನವನ್ನು ತರಬೇಡಿ ಅಂತಾರೆ ಅಷ್ಟೇ ಹೊರತು, ಮತ್ತು ಅನ್ನದಾಗಿ ಅದರಿಗೆ 2 ಪಾಲು ಕಲಸಿದ್ದ ಅವಲಕ್ಕಿ ತಂದು ಹಾಕಬೇಕು. ಅವರಿಗೆ ಹಾಕ್ಕೊಳ್ತಾರೆ. ಒಂದು ದೊಡ್ಡ ರಾಶಿ ಪೂಜೆ ಹೇಳುತ್ತಾರೆ ತಿಂದು, ಅದ್ಭುತ. ಇದು ಪ್ರಯೋಜನವೇ ಇಲ್ಲ ಅಂತಾನೆ. ಇದು ಹೇಳಲೇ ಇಲ್ಲ. ಧರ್ಮಶಾಸ್ತ್ರದ ಯಾವ ಮೂಲೆಯಲ್ಲಿ ಈ ರೀತಿಯಾದ ಪ್ರಕಾರದ ವಾಕ್ಯ ಇಲ್ಲ. ಅನ್ನತ್ಯಾಗ ಅಂದರೆ ಕೇವಲ ಭತ್ತದಿಂದ ಕುಟ್ಟಿ ಬಂದ ಅಕ್ಕಿಯನ್ನು ತೊಳೆದು ಮಾಡಿದ ಅನ್ನ ಅಂತ ಹೇಳಲೇ ಇಲ್ಲ. ಅನ್ನ ಅಂದರೆ ಈಟೇಬಲ್ ಅಷ್ಟೇ, ಅತ್ತಿ ತಿನ್ನುವಂಥದ್ದು ಅಂತ. ತಿನ್ನುವಂಥದ್ದು ಏನನ್ನು ಯಾರ ಮನೆಯಿಂದಲೂ ಪಡೀಲಿಕ್ಕಿಲ್ಲ. ಇದು ಕ್ರಮ. ಇನ್ನೊಬ್ಬರ ಅಲ್ಲಿಂದ ಮತ್ತೆ ಅಕ್ಕಿ ತರೋದು, ಬೇಳೆ ತರೋದು, ಹುಳಿ ಬೆಲ್ಲ ಎಲ್ಲ ತರೋದು, ಅದು ಪ್ರಯೋಜನ ಇಲ್ಲ. ಅದು ಪರಾನ್ನ ಇದ್ದಾಗೆ, ಅದು ತಿನ್ನುವಂಥದ್ದೇ. ಮನೆಯಲ್ಲಿ ಕಾಯಿಸಿದ್ರು ಒಂದೇ, ಅಲ್ಲಿ ಕಾಯಿಸದೆ ತಂದರು ಒಂದೇ, ತಂದರು ಒಂದೇ, ಪ್ರಿಪೇರ್ಡ್ ತಂದರು ಒಂದೇ, ಅದು ಪ್ರಯೋಜನ ಆಗಲಿಲ್ಲ. ಸ್ವಯಂಪಾಕ ಅಂದರೆ ತನ್ನ ಮನೆಯಲ್ಲೇ ತಾನು ತಯಾರಿಸಿ ಉಣ್ಣುವುದು. ಇನ್ಯಾರ ಮನೆಯಿಂದ ಏನೂ ಸಹ ತಂದು ಇಟ್ಟುಕೊಂಡು ಊಟ ಮಾಡಲಿಕ್ಕಿಲ್ಲ ಎನ್ನುವುದು ಸ್ವರ್ಗವನ್ನು ಬಹಳ ಬೇಗನೆ ಸುಲಭವಾಗಿ ಪಡೆಯುವ ಹಂತ ಅಂತ ಧರ್ಮಶಾಸ್ತ್ರಜ್ಞರು ಅನೇಕ ಕಡೆ ಇದನ್ನು ಪ್ರತಿಪಾದಿಸಿದ್ದಾರೆ. ಅದರ ವ್ಯಾಪ್ತನ ಯಾಕೆಂದರೆ ನಾನು ಹುಡುಕಿಕೊಂಡೋದತ್ತು. ಸ್ವಯಂಪಾಕ ಅಂದರೆ ಅವರೇ ಮಾಡಿಕೊಳ್ಳಬೇಕಾದ್ರೆ ಮನೆಯಲ್ಲಿ ಎಷ್ಟು ಒಲೆ ಬೇಕಾಗತ್ತೆ ಅಂತ. ಮತ್ತೆ ನೋಡಲಿಕ್ಕೆ ಹೋದರೆ ಮನೆಯಲ್ಲಿ ಒಲೆ ಮಾತ್ರ ಒಂದೇ ಅಂತ ಅರ್ಥ. ಮನೆಯಲ್ಲಿ ಯಾರು ಮಾಡಿದರೂ ನಡೀತದೆ ಎನ್ನುವ ಅಷ್ಟು ಮಟ್ಟಿಗೆ ಫಸ್ಟ್ ಆ ಅರ್ಥ. ಎರಡನೇ ಅರ್ಥವೇ ಇಲ್ಲ. ಇದರಲ್ಲಿ ಒಳ್ಳೆಯ ಅರ್ಥ ಯಾವುದು ಹೇಳಿ? ಅವರವರೇ ಮಾಡಿಕೊಳ್ಳುವುದೇ ಹೇಳಿ? ಅವರವರ ಕೋಣೆಯಲ್ಲಿ ಅವರವರಿಗೊಂದು ಅಗ್ಗಿಷ್ಟಕ್ಕೆ ಇಲ್ಲ, ಅದು ಸಿಗಲೇ ಇಲ್ಲ ನನಗೆ. ಮತ್ತೆ ಸ್ವಯಂಪಾಕ ಎನ್ನುವಲ್ಲಿ ಇಡೀ ಕುಟುಂಬದಲ್ಲಿ ಒಂದು, ಇನ್ನೊಂದು ಕುಟುಂಬದ ಇನ್ನೊಂದು ಜನರಿಂದ ಯಾವುದೇ ರೀತಿಯಾದ ಅನ್ನದ ತಯಾರಿಕೆಯಲ್ಲಿ, ಅಡುಗೆಯ ಮಟ್ಟಿನಲ್ಲಿ ಇಲ್ಲ. ಯಾಕೆಂದರೆ ಇದರಲ್ಲಿ 2 ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಒಂದು, ವಾಸ್ತವವಾಗಿ
ಇನ್ನೊಬ್ಬರ ಮಾನಸಿಕವಾಗಿರತಕ್ಕ ದೋಷಗಳು ಇವನಿಗೆ ಬರ್ತದೆ ಅಂತ. ಅವರು ನಮ್ಮವರಲ್ಲ ಅನ್ನುವಲ್ಲಿ ನಮ್ಮವರಾಗಿದ್ದುಕೊಂಡು ವಿಶ್ವಾಸ ಉಳಿಬೇಕು ಅಂತಿಲ್ಲ. ಆದರೆ ದೇವರು ಅಲ್ಲದಿದ್ದರೂ ಹಾಕಿಬಿಟ್ಟಿದ್ದಾನೆ ನಮ್ಮವರನ್ನಾಗಿಸಿ. ಕುಟುಂಬದಲ್ಲಿ ಹುಟ್ಟಿಸುವ ಮೂಲಕ ಯಾವುದೋ ಸಂಬಂಧವನ್ನು, ಋಣವನ್ನು ಸಿಕ್ಕಿಸಿದ್ದಾನೆ ದೇವರು. ಆದ್ದರಿಂದ ಗುರುಗಳಿಗೆ ಶಿಷ್ಯರು ಇದ್ದ ಹಾಗೆ ಅವರು ಆಪ್ತರಾಗಿ ಮನೆಯ ಮಂದಿ ಅಂತ ಅರ್ಥ. ನಮಗೆ ಅವರದ್ದು ಎಂಥದ್ದು ನಡೆಸುವುದಿಲ್ಲ, ಇಷ್ಟವೇ ಆಗುವುದಿಲ್ಲ, ಅವರು ನಮಗೆ ಆಗುವುದಿಲ್ಲ ಹೇಳಿಕೊಂಡ್ರು ಅಲ್ಲಿ ಮನೆಯಲ್ಲಿ ಯಾವುದಾದ್ರೂ ಹೆಣ ಬಿದ್ದರೆ ಆ ಶೌಚವನ್ನು ಮಾಡಲೇಬೇಕು. ಹೋಗುವುದಿಲ್ಲ ಗೊತ್ತಿಲ್ಲ ಹೇಳಿದರೆ ಪ್ರಶ್ನೆಯೇ ಇಲ್ಲ. ಅಲ್ಲಿ ಯಾವುದಾದ್ರೂ ವೃದ್ಧಿ ಆದರೆ ಆ ಸೂತಕವನ್ನು ಇವನು ನಡೆಸಿಕೊಳ್ಳಲೇಬೇಕು. ಅದನ್ನು ಜಾತಾಶೌಚ ಮೃತಾಶೌಚಗಳು ಯಾವ ರೀತಿಯಲ್ಲಿ ಧರ್ಮದ ನಿಷ್ಠೆಯಲ್ಲಿ ನಮಗೆ ಅವರಿಗೆ ಮಾತುಕತೆ ಇಲ್ಲ, ಊಟ ಇಲ್ಲ, ಹೋಗಿ ಬರುವುದಿಲ್ಲ, ಏನಿದ್ರೂ ಸಹ ಇದು ನಡೀತದಲ್ಲ, ಹಾಗೆ ನಡೀಲೇಬೇಕಲ್ಲ, ಅದೇ ರೀತಿ ಬಿಡಲಿಕ್ಕಿಲ್ಲ. ಈ ರೀತಿಯಾದ ಒಂದು ಸಂಬಂಧ, ದೈಹಿಕವಾದ ಸಂಬಂಧ ಇದು. ಆ ವಂಶದಲ್ಲಿ ಹುಟ್ಟಿ ಬಂದದ್ರಿಂದ ಗೋತ್ರದ ಒಂದು ಸಂಬಂಧ. ಇದನ್ನಿಟ್ಟುಕೊಂಡು ಅಡುಗೆಯನ್ನು ಹೇಳಿದರು. ಮತ್ತು ಗೋತ್ರ ಹೇಳಿದ್ದಂದ್ರೆ ಎಷ್ಟು ಉದ್ದ ಗೋತ್ರವೆಲ್ಲ ಊಟ ಮಾಡಲಿಕ್ಕಿಲ್ಲ, ಅದು ಪ್ರಯೋಜನ ಇಲ್ಲ. ಎಲ್ಲಿಯೋ ಇದ್ದವರನ್ನೆಲ್ಲ ನಮ್ಮ ಗೋತ್ರದವರು ಹೇಳಿಲ್ಲ. ಕುಟುಂಬದ ಸೂತಕ ಮೃತಕ ಆಚರಣೆಯ ವ್ಯಾಪ್ತಿಯಲ್ಲಿ ಬಂದದ್ದು ಸ್ವಯಂ ಪಾಕಕ್ಕೆ ಲಕ್ಷಣ. ಇಷ್ಟೇ, ಒಂದೇ ಇದು ಲಕ್ಷಣ. ಇದರ ಲಾಭ ಇತರರ ಮಾನಸಿಕವಾಗಿರತಕ್ಕ ದ್ವಂದ್ವಗಳಿಗೆ, ದ್ವೇಷಗಳಿಗೆ, ಅನುರಾಗಗಳಿಗೆ, ಅಸೂಯಾದಿ ದುರ್ಗುಣಗಳಿಗೆ ಇವ ಪಾತ್ರನಾಗುವುದಿಲ್ಲ, ಯಾವ ಕಾಲಕ್ಕಾಗುವುದಿಲ್ಲ. ಒಂದು ಸಾಧನೆಯ ದೃಷ್ಟಿಯಲ್ಲಿ ಈ ಮನೆಯಲ್ಲಿ ಇವರು ತಯಾರು ಮಾಡಿದ್ದು ಇವರ ಮನೆಯ ದೇವರಿಗೆ ಅಡುಗೆ ಆಗುತ್ತೆ, ಸಮರ್ಪಣೆ ಆಗುತ್ತೆ. ಇನ್ನೊಬ್ಬರು ಮಾಡಿದ್ದು ಮಾಡ್ತಾ ಇರುವಾಗ ಅವರ ದೇವರ ನೆನಪು ಮಾಡಿಕೊಂಡು ಅಡುಗೆ ಮಾಡಿದರೆ ಇವರ ದೇವರಿಗೆ ಆಗುವುದಿಲ್ಲ. ಇದು ಕ್ರಮ. ಇದು ಒಂದು ರೀತಿಯ ತಾತ್ವಿಕವಾದಂತಹ ವಿರೋಧ. ಅಡುಗೆ ಮಾಡುವವ, ಇಲ್ಲೊಬ್ಬ ಇದ್ದಾನೆ ಅಡುಗೆ ಮಾಡುವ, ಭಾಳ ಚೆನ್ನಾಗಿದ್ದಾನವ ಹುಡುಗ, ನನ್ನ ಶಿಷ್ಯ ಅವ. ಅವನು ಇಡೀ ಅಡುಗೆ ಪೂರ ಸ್ನಾನ ಮಾಡಿ ಶುದ್ಧವಾಗಿ ಮಾಡ್ತಾನೆ. ಅಡುಗೆ ಉದ್ದಕ್ಕೆ ಅವನು ಮಾತಾಡೋದು ಕಡಿಮೆ, ಬಹಳ ಕಡಿಮೆ, ಮಾತಾಡುವುದಿಲ್ಲ ಹೇಳಬಹುದು. ವಿಷ್ಣುದಾಸನ ಹೇಳ್ತಾ ಇರೋದು ಗಟ್ಟಿಯಾಗಿ ಇಡೀ ಹೇಳ್ತಾ ಇರ್ತಾನೆ, ನಿಧಾನ ಕೇಳಿಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಅವರನ್ನು ಯಾರು ಮಾತಾಡಿಸ್ಲಿಕ್ಕೆ ಹೋಗುವುದಿಲ್ಲ. ಸಾಮಾನ್ಯವಾಗಿ ಹೋಗಿ ಅಲ್ಲಿಂದ ತೆಗಿತಾನೆ, ಇಲ್ಲಿಂದ ತರ್ತಾನೆ, ಎಲ್ಲಿಯೋ ಕೈ ಭಾಷೆಯಲ್ಲಿ ಎಲ್ಲ ಹೇಳ್ತಾನೆ, ಬೇಕಾದರೆ ಚೆನ್ನಾಗಿ ಮಾಡ್ತಾನೆ. ಇದು ಕೆಲವರಿಗೆ ಆಗುವುದಿಲ್ಲ. ಗಣಪತಿ ಹೋಮ ಮಾಡೋರಲ್ಲಿ ಇವನನ್ನು ಕರ್ಕೊಂಡೋಗಿ ಅಡುಗೆ ಮಾಡಿಸುವುದಿಲ್ಲ, ಪಂಚಾಯತ್ ಎಲ್ಲ ಮಾಡಿಸಿ ಅವ ವಿಷ್ಣುದಾಸನ ಮೇಲೆ ಮಾಡ್ತಾನೆ, ಅದಾಗುವುದಿಲ್ಲ ಅಂತಾನೆ. ಮತ್ತು ಅವನು ಎಂಥ ಸಿನಿಮಾ ಒದ್ದೆ ಹೇಳಬೇಕು ಕಾಣ್ತದೆ ಇವರಿಗೆ ಪಾಪ. ಅದು ಎಂತಾದರೂ ಜರ್ದವೋ ಇಂಥದ್ದು ತಿಂತಾ ಇರಬೇಕೇನೋ ಅಂತೂ ಸಮಥಿಂಗ್ ಇರಲಿ. ಅಂದರೆ ಕೆಲವರಿಗೆ ತಾತ್ವಿಕ ವಿರೋಧ. ಅವನು ಯಾವುದೋ ದೇವರ ಬಗ್ಗೆ ಹೇಳ್ತಾನೆ, ಗುಣಗುಣಿಸ್ತಾನೆ, ನಮಗೆ ಬೇಡ, ನಮಗಾಗುವುದಿಲ್ಲ, ಹೀಗೆಲ್ಲ ಮಾಡಿಕೊಳ್ತಾರೆ. ಆದರೆ ವಾಸ್ತವವಾಗಿ ಇವನು ನಮಗಾಗ್ಬೋದು, ಅವನು ನಮಗಾಗುವುದಿಲ್ಲ ಅಷ್ಟೇ. ಯಾವುದೋ ಪದ್ಯಗಳನ್ನು ಹೇಳಿಕೊಂಡು ಮಾಡ್ತಾನಲ್ಲ, ನಮ್ಮ ದೇವರಿಗೆ ಅದು ಪ್ರಯೋಜನ ಆಗುವುದಿಲ್ಲ. ಅವನು ಎಕ್ಕಸಕ ಅಂತ ಹೇಳ್ತಾ ಕೂತಿದ್ರೆ, ಅಥವಾ ಯಾವುದೋ ಯಾರು ಕೋಟಿ ಚೆನ್ನೈಯೋ ಇನ್ಯಾವುದೋ ಒಂದು ಪಾಡ್ದನವನ್ನು ಹೇಳ್ತಾ ಇದ್ದರೆ, ದೇವರಿಗೆ ಸಮರ್ಪಣೆ ಮಾಡುವುದನ್ನು ಭೂತದ ವೇಷ ಕಟ್ಟುವಾಗ ಭೂತಕ್ಕೆ ಪಾಡ್ದನ ಬೇಕು. ಅದಕ್ಕೆ ಮೈಗೆ ಬರಬೇಕಾದ್ರೆ ಅದರ ಮಹಿಮೆಯನ್ನು ಹೇಳಬೇಕು ಅಂತ ಅವ್ರು ಹೇಳ್ತಾರೆ, ಹೇಳಿಕೊಳ್ಳುತ್ತಾರೆ. ಅದು ಕೂಗುವಾಗ ಮೇಗೆ ಆವೇಶ ಬರುತ್ತಂತೆ ಬಣ್ಣ ಹಚ್ಚುವಾಗ. ಅದಕ್ಕೋಸ್ಕರ ಪಾಡ್ದನಗಳಿರುವುದು ಭೂತಕ್ಕೆ ವೇಷ ಹಾಕುವಾಗ ಮೈಗೆ ಬರಲಿಕ್ಕೆ ಎಂದು ಉದ್ದೇಶವೇ, ಮತ್ತೆಂಥದಿಲ್ಲ. ಅದರ ಮಹಿಮೆಯನ್ನು ಹೊಗಳುವುದು ಅಂತ. ಅದು ಮಹಿಮೆ ಸತ್ಯ ಹೋದಲ್ಲೋ ಗೊತ್ತಿಲ್ಲ. ಬೆಟ್ಟದಿಂದ ಇಳಿದು ಬಂದಾಗ, ಕುಕ್ಕೆಯಲ್ಲಿ ನಿಂತಾಗ ಮಧ್ಯೆಯಲ್ಲಿ ಅಡ್ಡ ಹಾಕಿದ ಸುಬ್ರಹ್ಮಣ್ಯನಿಗೆ ಇವರೊಂದಿಷ್ಟು ಕಪ್ಪ ಕಾಣೆ ಕೊಟ್ಟು ಮುಂದೆ ಒಂದು ಘಟ್ಟ ಮತ್ತೆ ಮಡಿಚುವಾಗ ಅಂತೇಳಿ ಎಲ್ಲ ಹೇಳಿಕೊಂಡು ಹೋಗ್ತಾರೆ. ನಿಜವಾಗಿ ಬಂದದ್ದೇ ಇಲ್ಲ ಈ ಭೂತಗಳಲ್ಲಿ, ಇವರದ್ದೇ ಸೃಷ್ಟಿ, ಆದರೆ ಹೇಳಿಕೊಳ್ಳಿಕ್ಕೇನು ಹೇಳ್ತಾರೆ. ಹಾಗೆ ಅದನ್ನು ಹೇಳಿಕೊಂಡು ದೇವರ ಪೂಜೆಗೆ ಮಾಡಿದ ಉಂಡೆ ಚಕ್ಕುಲಿ ಸಮರ್ಪಣೆಗೆ ಬರುವುದಿಲ್ಲ. ಇದನ್ನು ನಿಲ್ಲಿಸಿದ್ರು ಅವರು. ಆದ್ದರಿಂದ ಒಂದು ಮಾನಸಿಕ ದ್ವಂದ್ವಗಳ, ಯೋಚನೆಗಳ ನಮಗೆ ವಿರೋಧ, ಅದರೊಟ್ಟಿಗೆ ಇತರ ದೇವತೆಗಳ ನಂಬಿಕೆ, ಇದು ತಾತ್ವಿಕವಾಗಿ. ಅದಕ್ಕೋಸ್ಕರ ಸ್ವಯಂಪಾಕದ ಬಗ್ಗೆ ಉಲ್ಲೇಖ ಮಾಡಿದರು. ಹೀಗೆ ಸ್ವಯಂಪಾಕದಿಂದಾಗಿ ಯಾರಾದರೂ ಸ್ವರ್ಗವನ್ನು ಗಟ್ಟಿ ಪಡೆದು ಬಿಟ್ಟರೆ ಇಲ್ಲಿ ತಪ್ಪಾಗುವುದು ಕಡಿಮೆ. ನಾನು ಯಾಕೆ ಆ ಧರ್ಮವನ್ನು ಎತ್ತಿ ಹಿಡಿದೆ ಅಂದರೆ, ಯಜ್ಞದಿಂದ ಸ್ವರ್ಗವನ್ನು ಪಡಿಬೋದಲ್ವ. ಅಪಾಮ ಸೋಮಂ ಅಮೃತಾಭೂಮ ಅಂತ ಹೇಳಿಕೊಂಡು ಸ್ವರ್ಗ ಕಾಮೋ ಯಜೇತ ಜ್ಯೋತಿಷ್ಠೋಮೇನ ಅಂತ ಹೇಳಿಕೊಂಡು ಇದೆಲ್ಲ ಯಜ್ಞ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ಬೋದಲ್ಲ. ಅಂದರೆ ಯಜ್ಞದಲ್ಲಿ ಲೋಪ ಆಗತ್ತೆ, ದ್ರವ್ಯಲೋಪ, ಮಂತ್ರಲೋಪ, ತಂತ್ರಲೋಪ ಆಗತ್ತೆ, ಕಾಲದೋಷ, ಆನಂತರ ಸಮಯ ದೇಶದೋಷ ಎಲ್ಲ ಆಗುತ್ತೆ. ಅದರಿಂದ ತಪ್ಪಾಗುವುದರಿಂದ ಸ್ವರ್ಗ ಸಿಕ್ಕುತ್ತೋ ಅಂತ ಖಾತ್ರಿ ಇಲ್ಲ. ನಾವು ಕೃಷ್ಣಾರ್ಪಣೆ ಬಿಡ್ತೇವೆ, ಮತ್ತು ಸ್ವರ್ಗ ಎಲ್ಲಿ ಉಂಟೋ ಇನ್ನೇ ಮಾಡಿ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲ ಸರಿಯಾಯಿತು, ಎಂದೊತ್ತು ಹೆಚ್ಚು ಕಡಿಮೆ ಆಗಿದೆ, ಮತ್ತೊಮ್ಮೆ ಶುರು ಮಾಡಿ ಅಂತಾರೆ, ಆಗಲಿಲ್ಲ ಇದು. ಆದರೆ ಅಡುಗೆಯಲ್ಲಿ ತಪ್ಪಾಗುವ ಪ್ರಶ್ನೆಯೇ ಇಲ್ಲ. ನಾವು ಅಡುಗೆ ಮಾಡಿಕೊಂಡಾದರೆ ಎಂಥದೇ ಆಗಲಿ, ಅಡಿಹೊತ್ತಿ ಹೋಗುವ ಅಡುಗೆ ಆಗಿರಲಿ ಅಥವಾ ಮೇಲದು ಬೇಯದೇ ಇರತಕ್ಕಂಥ ವಸ್ತುವೇ ಆಗಿ ಬರಲಿ, ಒಟ್ಟು ನಮಗೆ ತಿನ್ನಲಿಕ್ಕೆ ಬಂದರೆ ಸರಿ ಅಷ್ಟೆ. ಅದರಿಂದ ತಪ್ಪಾಗಲಿಕ್ಕೆ ಏನಿಲ್ಲ.
ಅದನ್ನು ನಾವೇ ಅಡುಗೆ ಮಾಡಿ ಊಟ ಮಾಡಲಿಕ್ಕೆ ಕೂತ್ರೆ ಎಷ್ಟು ತಪ್ಪಿದ್ದರೂ ಎಷ್ಟು ರುಚಿ ಕೆಟ್ಟಿದ್ದರೂ ಸ್ವರ್ಗ ಖಾತ್ರಿ. ಸ್ವರ್ಗ ರುಚಿಯ ಮೇಲೆ ಕೂತದ್ದಲ್ಲ, ರುಚಿ ಅಡುಗೆ ಮಾಡಿದವರಿಗೆ ಮಾತ್ರ ಸ್ವರ್ಗ ಏನಿಲ್ಲ. ಅದನ್ನು ಸ್ವಯಂಪಾಕ ಧರ್ಮ ಎನ್ನುವುದು ಬಹಳ ಸುಲಭವಾದ, ಇತರರ ಎಲ್ಲ ಧರ್ಮವನ್ನು ಅದೇ ಮುಂದೆ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವಲ್ಲಿ ಈ ವಾಕ್ಯ ಸೇರ್ತದೆ. ಉಳಿದವರ ಎಲ್ಲರ ಯೋಚನೆಗಳಿಗೆ ಸಂಪರ್ಕವನ್ನು ಕಡಿದು ನೀನು ಬರಬೇಕು ಅಂತ. ಅವರ ಋಣ ಉಳಿತದೆ ಉಳಿದ ಅಡುಗೆಯವರಿಗೆ. ನಾವು ಎಷ್ಟು ಅವರು ಕೇಳಿದ ದುಡ್ಡು ಕೊಡಲಿ, ಆದರೂ ಅವನು ಹೊರಗೋಗುವಾಗ ಹೇಳಿದಷ್ಟು ಕೊಟ್ಟಿದ್ದಾರೆ ಮತ್ತು ಅಂತಾನೆ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು, ಇದು ಹೇಳಿದ್ದಷ್ಟೇ ಅಲ್ಲ, ಹೆಚ್ಚು ಹೇಳ್ಬೋದಿತ್ತು. ಹೆಚ್ಚು ಹೇಳಿದರೂ ಮತ್ತು ಅವನದ್ದು ಮತ್ತು ಯೋಚನೆ ಇರ್ತದೆ. ಬೆಳಗ್ಗೆಯಿಂದ ಒದ್ದಾಡಿದ್ದೇನೆ ಮತ್ತು ಪುನಃ ಅವರು 10 ಹೇಳಿ 12 ಮಾಡಿಸಿದ್ದಾರೆ, ಅದು ಹೇಳ್ತಾನೆ. 50 ಜನರು ಹೇಳಿ 60 ಜನರದ್ದು ಮಾಡಿಟ್ಟಿದ್ದೇನೆ, ಅದಕ್ಕೆ ಹೇಳ್ತಾನೆ. ಎಂತ ಮಾಡಿದರೂ ಅವನಿಗೆ ಯೋಚನೆ ಕಮ್ಮಿ ಕಾಣುತ್ತೆ. ಹಾಗಾಗಿ ನಮಗೆ ಅಡುಗೆ ರುಚಿಯಾಗಿದ್ದಾಗ, ಅವನ ನೆನಪಾದಾಗ ಋಣ ಬದ್ಧವಾಗ್ತೇವೆ, ನಾವು ಸಿಕ್ಕಿಬೀಳುತ್ತೇವೆ. ಆದ್ದರಿಂದ ನಮ್ಮ ಸ್ವರ್ಗ ಎಲ್ಲ ಖಾಲಿ ಆಗುತ್ತೆ. ಇನ್ನೊಬ್ಬರು ಅಡುಗೆ ಮಾಡಿದಾಗ ಅವರದ್ದೇ ಊಟ ಆಗಲಿಕ್ಕೆ ಹೋಗಿ, ಅವರದ್ದೇ ಯೋಚನೆ ಆಗಲಿಕ್ಕೆ, ಅವರದ್ದೇ ಹೊಟ್ಟೆ ಆಗಲಿಕ್ಕೆ ಹೋಗಿ ನಾವು ಅವರಿಗೆಲ್ಲ ನಮ್ಮ ಧರ್ಮವನ್ನು ಮತ್ತೆ ಊಟ ಕರಗುವವರೆಗೆ ಮಾಡಿದ ಎಲ್ಲ ಪುಣ್ಯಕರ್ಮಗಳಲ್ಲಿ ಪಾಲು ಕೊಡಬೇಕಾಗತ್ತೆ ಅವನಿಗೆ. ಅದು ಕಷ್ಟ. ಅದಕ್ಕೋಸ್ಕರ ಬಿಟ್ಟುಕೊಟ್ಟರು. ಮೊದಲು ಮುರಿದದ್ದು ಎಲ್ಲಿ ಕೇಳಿದರೆ ಆಹಾರದಲ್ಲಿ ಮುರಿದದ್ದು. ಧರ್ಮಶಾಸ್ತ್ರಜ್ಞರು ಊಟ ಹೊರಗೆ ಹಾಕುವುದು ನಿಲ್ಲಿಸು, ಊಟ ಹೊರಗೆ ತಿನ್ನುವುದು ನಿಲ್ಲಿಸು, ಮುಗಿತು, ಭಾಳ ಚೆನ್ನಾಗಿ ಆಗತ್ತೆ ಅಂತ ಹೇಳ್ತಾರೆ. ಅದನ್ನು ಉಲ್ಲೇಖ ಮಾಡಿ ಹೇಳಿದ ಕೃಷ್ಣ. ಇದರಿಂದಾಗಿ ಸ್ವರ್ಗದ ಮೇಲೆ ಮುತ್ತಿಗೆ ಹಾಕಿದವರು ತುಂಬ ಜನ ಇದ್ದಾರೆ. ಹಿಂದೆ ಎಲ್ಲ ಇದ್ದರೂ ಹಾಗೆ ಎಲ್ಲರ ಮನೆಯಲ್ಲಿ ಹಿಂದೆ ಅಡುಗೆ ಆಗ್ತಿತ್ತು, ಎಲ್ಲರೂ ಅವರವರ ಬಾಡಿಗೆ ಊಟ ಮಾಡ್ತಿದ್ರು. ಈಗ ಎಲ್ಲ ಹೊರಗಿನ ಊಟದ ಸಂಸ್ಕೃತಿ ಆಗಿಬಿಟ್ಟಿದೆ. ಆದ್ದರಿಂದ ಸ್ವರ್ಗದಲ್ಲಿ ಆರಾಮ, ಯಾರಿಲ್ಲ, ಖಾಲಿ ಇದೆ. ಸ್ವರ್ಗ ತುಂಬ ವಿಶಾಲವಾಗಿ ಕೂತಿದೆ. ಎಲ್ಲಿಯೋ ಒಬ್ಬನೋ ಇನ್ನೊಬ್ಬನೋ ಬರುವಾಗ ಅದು ಹೆಮ್ಮೆ ಪಡ್ತದೆ, ನಾನಿದ್ದೇನೆ ಅಂತ. ಅದಕ್ಕೆ ಪುನರ್ಜೀವ ಬರುವ ಸಾಧ್ಯತೆಗಳಿರ್ತವೆ ಅನೇಕ ಧರ್ಮಗಳ ಚ್ಯುತಿಯಿಂದಾಗಿ. ಹಾಗಾಗಿ ಕೃಷ್ಣ ಇಲ್ಲಿ ದಿವಿ ಹೇಳುವಾಗ ದೇವೇಶು ಶಬ್ದ ಆಗಿದೆ. ಕೆಲವೊಮ್ಮೆ ದ್ವಿಲೋಕದಲ್ಲಿ ಸ್ವರ್ಗದಲ್ಲಿ ಮನುಷ್ಯರೇ ಇರ್ತಾರೆ. ಆದ್ದರಿಂದ ದಿವಿ ಅಂತ ಪೃಥಿವಿಯ ಅಂತ ನಾನು ಮನುಷ್ಯರೊಂದು, ಪೃಥಿವಿಯಲ್ಲಿ ಮನುಷ್ಯರೇ ಇರುವುದು, ಅಲ್ಲಿ ದೇವತೆಗಳು ಹೇಳಬೇಕಾಗಿಲ್ಲ. ದ್ವಿಲೋಕದಲ್ಲಿ ಹೇಳುವಾಗ ಮನುಷ್ಯರು ಇರುವುದರಿಂದ ದೇವತೆಗಳಲ್ಲಿಯೂ ಅಂತ ನಾನು ವಿಶೇಷವಾಗಿ ಹೇಳಬೇಕು. ಯಾಕೆ ಸ್ವರ್ಗ ಎನ್ನುವುದು ಮೇಲಿನ ಲೋಕಗಳಲ್ಲಿ ದೇವತೆಗಳ ಸ್ಥಾನಭೂಮಿಗಳು, ಅವರ ಆಶ್ರಯಗಳಿದ್ದಾಗೆ. ಹಾಗಾಗಿ ಅವರನ್ನೂ ಸಹ ಇದು ಬಿಡಲಿಲ್ಲ. ನತದಸ್ತಿ ವಿನಾ, ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ. ಪುನಃ ಅಂದರೆ ಮತ್ತೆ ಅಂದರೆ ಮತ್ತೆ ಇನ್ನೂ ಮೇಲಕ್ಕೆ ಮತ್ತು ಇನ್ನೂ ಕೆಳಕ್ಕೆ. ಪೃಥಿವ್ಯಾಂ ಅದಕ್ಕೂ ಕೆಳಗೆ ನಿಂತ ಲೋಕಗಳಲ್ಲಿ, ಮತ್ತು ದಿವಿ ಅದಕ್ಕೂ ಮೇಲೆ ನಿಂತ ಲೋಕಗಳಲ್ಲಿ. ಅದೆಲ್ಲವನ್ನು ದ್ವಿಲೋಕ ಅಂತ ಕರೆಯುವ ವಾಡಿಕೆಯಾಗಿ ಅದು ಬೆಳಕಿನ ಲೋಕ ಅಂತ. ಇದೆಲ್ಲವೂ ಪೃಥ್ವಿಯಿಂದ ಕರೀಲಿಕ್ಕೆ ಕಾರಣ ಇದೆಲ್ಲ ವಿಸ್ತಾರವಾದದ್ದು, ಪೃಥ್ವಿ ವಿಸ್ತಾರೆ ಅಂತ. ಕರ್ಮದಿಂದ ವಿಸ್ತಾರಗೊಳ್ಳುವ ಲೋಕ ಇದು, ನಾವು ಬಿಟ್ಟು ಹೋಗುವುದಿಲ್ಲ ನೋಡಿ. ನಾನು ಅದಕ್ಕೆ ಹೆಚ್ಚಾಗಿ ಹೇಳೋದು, ಹೆಜ್ಜೆ ಅಳಿಸಿ ಹೋಗುವುದು ನಮ್ಮ ಕೆಲಸ ಆಗಬೇಕು ಅಂತ. ಹೆಜ್ಜೆ ಮೂಡಿಸಿ ಹೋಗುವುದು ಅಂದರೆ ನಾವು ಸಿಕ್ಕಿಬಿದ್ದೆವು ಅಂತ ಅರ್ಥ. ಯಾಕೆ ಅದನ್ನು ಮತ್ತೆ ಶುರು ಮಾಡ್ತಾರೆ, ನಾಳೆಯಿಂದ ಪಾದಪೂಜೆ ಅಂತ ಶುರು ಮಾಡಲಿಕ್ಕೆ ದುಡ್ಡು ಮಾಡ್ತಾರೆ. ಅವರು ದುಡ್ಡು ಮಾಡಿ ನಮ್ಮ ಹೆಜ್ಜೆಯನ್ನು ಗಟ್ಟಿ ಮಾಡ್ತಾರೆ. ಅದಕ್ಕೆ ಬೆಳ್ಳಿ ಕವಚ ಮತ್ತು ಅದಕ್ಕೆ ತುಪ್ಪದ ನಂದಾದೀಪ ಎಲ್ಲ ಮಾಡಲಿಕ್ಕೆ ಹೋಗಿ ಅವರು ಶಾಶ್ವತರಾಗ್ತಾರೆ ಹೆಜ್ಜೆಯ ಗುರುತಿನೊಂದಿಗೆ. ಅದಕ್ಕೆ ಅಳಿಸಿ ಹೋಗುವಂಥ. ಇಲ್ಲಿ ನಾವು ವಿಸ್ತಾರಗೊಳ್ಳುತ್ತೇವೆ. ಒಂದು ಸ್ವಲ್ಪ ಕೆಲಸ ಮಾಡಿದರೆ ಉಪಕಾರ ಪ್ರಜ್ಞೆಯಿಂದ ಅವನು 10 ಮಾಡ್ತಾನೆ, ಅದನ್ನು ಮತ್ತೆ ತೀರಿಸಲಿಕ್ಕೆ ಇನ್ನೊಂದು ಮಾಡ್ತೇವೆ. ಒಟ್ಟಾರೆ ಸಿಕ್ಕಿ ಬೀಳ್ತಾ ಇರ್ತೇವೆ ಎಲ್ಲ ಕಡೆಯಲ್ಲಿ. ಮುಚ್ಚುವ ಬಾಗಿಲಿಗೆ ಇಂಥ ಬಿಚ್ಚಿಕೊಂಡ ಕಿಟಕಿಗಳೇ ಜಾಸ್ತಿ ಆಗ್ತವೆ. ಮನೆಯಲ್ಲಿ ಬಾಗಿಲು ಇರುವುದು 2, ಕಿಟಕಿ ಎಷ್ಟು 12. ಹಾಗಾಯಿತು, ಬಾಗಿಲು ಗಟ್ಟಿಯಾಗಿದ್ದೇನೆ, ಮತ್ತೆ ಕಿಟಕಿಯಲ್ಲೆಲ್ಲ ನುಸುಳಿಕೊಂಡು ಬಂದಿದ್ದಾರೆ, ಮಾಡೋದೇನು? ಹಾಗಾಯಿತು. ನಮ್ಮ ಈ ಎಲ್ಲ ಬಾಯಿ ಅನ್ನೋದೊಂದು ಬಾಗಿಲಾದರೆ ಅದನ್ನು ಎಷ್ಟು ಮುಚ್ಚಿಕೊಂಡ್ರು ಉಳಿದೆಲ್ಲ ಕಿಟಕಿಗಳು ತೆರೆದದ್ರಿಂದ ಹಾಳಾಗಿ ಹೋಗ್ತದೆ. ಅದನ್ನು ಮುಚ್ಚಿದರೆ ಬಾಯಿ ತೆರೆದರೂ ಅಪಾಯ ಇಲ್ಲ, ಬಂದವುಗಳಾದರೂ ಹೊರಗಾದರೂ ಹೋಗ್ತವೆ. ಈ ರೀತಿಯಾಗಿ ಬಹಳ ಸುಂದರವಾಗಿ ಕೃಷ್ಣ ದೇವೇಶು ವಾ ಪುನಃ ಅಂತ ಹೇಳ್ತಾ, ಮತ್ತೆ ಕೆಳಲೋಕದಲ್ಲಿಯೂ ಇದ್ದಾರೆ ಅನೇಕರು. ಇದೆಲ್ಲಿಯೂ ಸಹ ಯಾವುದೂ ಸಹ ಇಲ್ಲ, ನಿಷೇಧವಾಗಿದೆ. ಏನಾಗಿದೆ ಅಂದರೆ ಇದೆಲ್ಲ ಕಡೆಯಲ್ಲಿ ಇರತಕ್ಕ ಸತ್ವಂ ಅಂದರೆ ಅಲ್ಲಿ ಅಡಿವತ್ತಿಲ್ಲ, ಇದರಲ್ಲಿ ಉಂಟು. ಸತ್ವಂ ಎನ್ನುವುದು ಎಲ್ಲಿ ಅಡಿವತ್ತು ಉಂಟು ಎಲ್ಲಿ ಇಲ್ಲ ಎನ್ನುವುದೇ ಭಾಳ ಕಷ್ಟದ್ದು ವಾಸ್ತವವಾಗಿ. ಸತ್ವ ಅಂದರೆ ವಸ್ತು ಅಂತಾದರೆ ಅಡಿವತ್ತು ಇಲ್ಲ. ಇವತ್ತು ಸಂಸ್ಕೃತದ ಬಗ್ಗೆ ಹೇಳುತ್ತೇನಷ್ಟೇ ಸುಮ್ಮನೆ. ಸತ್ವಂ ಎನ್ನುವುದು ಇಲ್ಲಿ ಬಂದದ್ದು ಗುಣ ಅಲ್ಲ, ಗುಣದ ಶಬ್ದ ಆದರೆ ಸತ್ವಂ ಎನ್ನುವಲ್ಲಿ ತಕಾರಕ್ಕೆ ತಕಾರ ಅಡಿವತ್ತು. ಸತ್ ಅಂದರೆ ಒಳ್ಳೆಯದು ಅಂತ ಅರ್ಥ, ನಿರ್ದುಷ್ಟತನ, ಅದರ ಧರ್ಮ ಅಂತ ಅರ್ಥ. ಸತ್ವಂ ಅಂದರೆ ಒಳ್ಳೆಯತನ, ಶುದ್ಧತನ, ಪ್ಯೂರಿಂಗ್ ಅಥವಾ ಒಳ್ಳೆಯದು ಎನ್ನುವಂಥದ್ದು. ಅದು ವಾಸ್ತವವಾಗಿ ಸತ್ವಂ ಆಯಿತು. ಆಗ ಅಡಿವತ್ತುಂಟು, ಅದು ಧರ್ಮ ಅಂತ. ಮನುಷ್ಯತ್ವ ಹೇಳುತ್ತೇವೆ ನಾವು, ಒಂದು ಚೂರು ಮನುಷ್ಯತ್ವ ಇಲ್ಲ ಹೇಳಿಕೊಂಡು. ಅಥವಾ ಪಶುತ್ವ ಅಂತೇವೆ, ಕ್ರೂರತ್ವ ಅಂತೇವೆ ಕ್ರೌರ್ಯಕ್ಕೆಲ್ಲ.
ಅಂತಹ ಧರ್ಮಗಳು. ಅದೇ ರೀತಿಯಾಗಿ ಸತ್ತು ಎನ್ನುವುದರ ಧರ್ಮ ಸತ್ವ, ನಿರ್ದುಷ್ಟತನ, ದೋಷ ಇಲ್ಲದ ಇರುವಿಕೆಯು ಅಂತ ಅರ್ಥ. ಇಲ್ಲಿ ಅದಲ್ಲ, ಅದು ಗುಣ. ಒಳ್ಳೆಯ ಗುಣಕ್ಕೆ ಸತ್ವ ಅಂತ ಹೇಳೋದು ನಿರ್ದುಷ್ಟತನ, ರಜಸ್ಸು ಹೇಳುವುದು, ತಮಸ್ಸು ಹೇಳುವುದು. ಅಲ್ಲಿ ಗುಣದಲ್ಲಿ ಬಂದಾಗ ಸತ್ವ ಬರ್ತದೆ. ಇಲ್ಲಿ ಸತ್ವ ಅಡಿವತ್ತು ಇಲ್ಲ, ಇದು ವಸ್ತು ಅಂತ ಅರ್ಥ. ಇಡೀ ಸಮಗ್ರ ಶಬ್ದ ಇದು, ಬಿಡಿಸಿದ್ದಲ್ಲ. ತ್ವಂ ಪ್ರತ್ಯಯ ಅಲ್ಲ ಇದು, ಅದು ಸಮಗ್ರವಾದ ಒಂದೇ ಶಬ್ದ. ಸತ್ವವು ಪ್ರಾಣಿಜಾತವು ಅಂತ ಅರ್ಥ ಅಷ್ಟೆ. ಸತ್ವಂ ಸ್ಥಾವರ ಜಂಗಮಂ ಅಂತ ಹಿಂದೆ ಕೃಷ್ಣ ಹೇಳಿದ್ದಾನದ. ಸ್ಥಾವರವಾದದ್ದು ಜಂಗಮವಾದದ್ದು ಎಲ್ಲವೂ ಸತ್ವವೇ. ನಿಂತದ್ದು ಚರಾಚರ ಪ್ರಪಂಚ, ನಡೆಯುವ ನಡೆಯದ ಜೀವರಲ್ಲೇ ಎರಡು ಬಗೆ ಇದೆ. ವಸ್ತುಜಾತ ಇರುವಂಥದ್ದು ಅಂತ ಅರ್ಥ ಮಾಡಿಕೊಂಡ್ರು ನಡೀತದೆ, ಇಲ್ಲ ಇದ್ದದ್ದು ಅಂತ ಅರ್ಥ. ಇದ್ದದ್ದನ್ನು ಧಾತ್ವರ್ಥದಲ್ಲಿ ಅಸ್ಥಿ ಎನ್ನುವ ಅರ್ಥದಲ್ಲೇ ಬಂದದ್ದು, ಅಸಭುವಿ ಧಾತ್ವಲ್ಲೇ ಬಂದದ್ದು ಇರುವುದು ಅಂತ. ಎಕ್ಸಿಸ್ಟ್, ಇದ್ದದ್ದು ಎಲ್ಲವೂ. ಜಡವೂ ಆಗತ್ತೆ. ಜಡದ ಬಗ್ಗೆ ಮಾತಾಡಲಿಕ್ಕೆ ಹೊರಟದ್ದಲ್ಲ ಕೃಷ್ಣ. ಜಡವು ಇರಲಿ, ಜಡವು ಗುಣತ್ರವೇ, ಏನಾಯ್ತು ಅದರಿಂದ ಪ್ರಶ್ನೆ ಇಲ್ಲ. ಜಡವು ಸರಿಯೇ. ಇಲ್ಲಿ ಜೀವರ ಬಗ್ಗೆ ಹೇಳುವಾಗ ಪ್ರತಿಯೊಂದು ಪೃಥಿವ್ಯಾಂ ಮತ್ತು ದಿವಿ ದೇವೇಶು ಅಂತಾನೆ. ಎಲ್ಲ ಕಡೆಯಲ್ಲಿದ್ದಂತಹ ಒಂದು ಪ್ರಾಣಿಯು, ಒಂದು ವ್ಯಕ್ತಿಯು, ಒಂದು ಜೀವಿಯು ನತದಸ್ತಿ ಇಲ್ಲ. ಜೀವಿದ್ದಾನೆ, ಹೇಗಿಲ್ಲ ಅಂದರೆ ಪ್ರಕೃತಿ ಜೈಹಿ ಮುಕ್ತಂ ನತದಸ್ತಿ. ಪ್ರಕೃತಿಯಿಂದ ಉಂಟಾದ ಯದೇಭಿಹಿ ತ್ರಿಭಿಹಿ ಗುಣೈಹಿ ಮುಕ್ತಂ, ಈ ಮೂರು ಗುಣದಿಂದ ಮುಕ್ತವಾದದ್ದು, ಬಿಡಲ್ಪಟ್ಟದ್ದು, ದೂರವಾದದ್ದು ನ ಇಲ್ಲ. ಮೊದಲು ಇಲ್ಲ ಹೇಳಿ ಕೊನೆಗೆ ಎಂಥದ್ದು ಹೇಳ್ತಾನೆ ಕೃಷ್ಣ. ಇದು ಗಂಭೀರ. ಇಲ್ಲಯ್ಯ ಅಂದರೆ ಅಷ್ಟು ನಿಷೇಧದಲ್ಲಿ ತಾತ್ಪರ್ಯ. ಕೊನೆಗೆ ಹೇಳಬೇಕಿತ್ತದನ್ನು. ಯಾವುದೇ ಗುಣತ್ರಯದಿಂದ ದೂರವಾದದ್ದು ಇಲ್ಲ, ಇಷ್ಟೇ ತಾತ್ಪರ್ಯ. ಸತ್ವ ರಜಸ್ಸು ತಮಸ್ಸಿನಿಂದ ಎಲ್ಲವೂ ಕೂಡಿದೆ. ಅದರಿಂದ ಇಲ್ಲಿ ಸತ್ವಂ ಅಂದರೆ ಕೇವಲ ವ್ಯಕ್ತಿ ಅಂತರ್ಥ, ವಸ್ತು ಅಂತರ್ಥ, ಜೀವ ಅಂತರ್ಥ. ಆಗ ಅದಕ್ಕೆ ಅಡಿವತ್ತು ತಕಾರ ಕೊಡಲಿಕ್ಕೆ ಇಲ್ಲ. ಹೀಗೆ ಪಾಠದ ಶುದ್ಧಿಯೇ ಒಂದು ದೊಡ್ಡ ಸಂಗತಿ. ಏನು ಶಬ್ದ ಬಂದಿದೆ, ಏನು ಉಳಿದುಕೊಂಡಿದೆ, ಅದರ ಮೇಲೆ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಇಲ್ಲಿ ಪ್ರಕೃತಿ ಜೈಹಿ ಅಂತ ಪ್ರಕೃತಿಯಿಂದ ಉಂಟಾದ ತ್ರಿಭಿಹಿ ಮೂರು ಗುಣೈಹಿ ಗುಣಗಳಿಂದ ಹೇಳಿ ಆಯಿತು. ಮತ್ತು ಸತ್ವಂ ಅಂತ ಹೇಳೋದೇನು, ಅದೊಂದು ಗುಣ ಅಲ್ಲ. ಮೂರು ಗುಣಗಳಿಂದ ಹೇಳಿದ ನಂತರ ಒಂದು ಗುಣವನ್ನು ಪ್ರತ್ಯೇಕ ಮಾಡಲಿಕ್ಕೆ ಇರುವುದಿಲ್ಲ. ಮೂರೇ ಗುಣ ಇರುವುದು, ಸತ್ವ ರಜಸ್ಸು ತಮಸ್ಸು. ಅದು ಮೂರೇ ಪ್ರಕೃತಿ ಪ್ರಕೃತಿಯಿಂದ ಉಂಟಾದದ್ದು. ಪ್ರಕೃತಿ ವಾಸ್ತವವಾಗಿ ಅದು ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಪ್ರಕೃತಿಯ ಬಗ್ಗೆ ಅದರ ಪರಿಚಯ ಮಾಡಿಸುವಾಗ ಬಿಳಿ, ಕೆಂಪು, ಕಪ್ಪು ಅಂತ ಹೇಳ್ತಾರೆ. ಬಿಳಿ ಅಂದ್ರದು ಸತ್ವ, ಕೆಂಪು ಅಂದ್ರದು ರಜಸ್ಸು, ಕಪ್ಪು ಅಂದ್ರದು ತಮಸ್ಸು. ಅದನ್ನು ಮೂರು ಬಣ್ಣಗಳನ್ನು ಪ್ರಕೃತಿ ಬಣ್ಣಗಳನ್ನಾಗಿ ಗುರುತಿಸ್ತಾರೆ, ಬಿಳಿ, ಕೆಂಪು, ಕಪ್ಪು. ಹಾಗಾಗಿ ಇಲ್ಲಿ ಮೂರು ಪ್ರಕೃತಿಜೈಹಿ ಗುಣೈಹಿ, ಪ್ರಕೃತಿಯಿಂದ ಉಂಟಾದ ಯದೇಭಿಹಿ ಅಂದಾನೆ. ಇವುಗಳು ನಾನು ಹೇಳ್ತಾ ಬಂದಿದ್ದೆ ಅಂದ. ಆಹಾರದ ತ್ರೈವಿಧ್ಯ, ಸುಖದ ತ್ರೈವಿಧ್ಯ, ಜೀವನ ಶ್ರದ್ಧೆಯಲ್ಲಿ ಬರತಕ್ಕಂತಹ ವೈಪರೀತ್ಯಗಳು, ಏನೆಲ್ಲ ಧೃತಿಯಲ್ಲಿ ಇರತಕ್ಕಂತಹ ಭೇದಗಳು, ಎಲ್ಲ ಗುಣಗಳಿಂದ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಏಭಿಹಿ, ಈ ಹೇಳಲ್ಪಟ್ಟಂತಹ ತ್ರಿಭಿಹಿ ಮೂರು, ಗುಣೈಹಿ ನ ಸ್ಯಾತ್ ಮುಕ್ತಂ ನ ಸ್ಯಾತ್. ಈ ಮೂರು ಗುಣಗಳಿಂದ ದೂರ ಹೋದದ್ದು ಒಂದು ಸತ್ವವೂ ಇಲ್ಲ, ಒಂದು ವಸ್ತುವೂ ಇಲ್ಲ, ಒಂದು ಪ್ರಾಣಿ ಇಲ್ಲ, ಒಂದು ಜೀವನೂ ಇಲ್ಲ. ಮುಕ್ತಂ ನ ಸ್ಯಾತ್, ಬಿಡಲ್ಪಟ್ಟವನು ಇಲ್ಲ. ಪ್ರಕೃತಿಯಿಂದ ಉಂಟಾದ ಗುಣಗಳು ಅಂದರೆ ಪ್ರಕೃತಿ ನಿಯಾಮಕವಾದ ಗುಣಗಳು, ಇದು ಪ್ರಾಕೃತವಾದ ಗುಣಗಳು. ಇದು ಪ್ರಾಕೃತ ಅಂದಾಗಿದ್ದಕ್ಕೆ ನಾಶ ಇದೆ. ಹಾಗಾದರೆ ಬಿಡಲ್ಪಟ್ಟದ್ದಿಲ್ಲ ಅಂದರೆ ಬಿಡಲ್ಪಡುವುದು ಉಂಟು ಅಂತಾಯಿತು. ಬಿಡಲ್ಪಟ್ಟದ್ದಿಲ್ಲ ಕೃಷ್ಣ ಹೇಳಿದ. ಇಲ್ಲಿ ಯಾವುದಿಲ್ಲ, ಎಲ್ಲಕ್ಕೂ ಅಂಟಿಕೊಂಡಿದೆ. ಪೃಥ್ವಿಯಲ್ಲಿರತಕ್ಕ ಎಲ್ಲ ಸತ್ವವು ಮುಕ್ತ ಅಲ್ಲ, ಪ್ರಕೃತಿ ಗುಣದಿಂದ ಮುಕ್ತ ಅಲ್ಲ. ಪೃಥ್ವಿಯಲ್ಲಿರುವುದು ಎಲ್ಲ ಸತ್ವ ಅಂದರೆ ಮನುಷ್ಯವೇ. ದ್ವಿಲೋಕದಲ್ಲಿಯೂ ಮನುಷ್ಯ ಸತ್ವ ಇದ್ದಾನೆ, ಅವನಿಗೂ ಪ್ರಕೃತಿ ಬಂಧನ ಇದೆ, ಪ್ರಾಕೃತ ಗುಣಗಳ ಸಂಪರ್ಕ ಇದೆ. ಪ್ರಾಕೃತ ಅಂದರೆ ಪರಿಣಾಮದಿಂದ ಕೂಡಿದ್ದು, ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು, ವಿಕೃತವಾದದ್ದು. ಎಲ್ಲವೂ ವಿಕೃತವೇ, ಪ್ರಕೃತಿಯಿಂದ ಪ್ರಯುಕ್ತವಾದದ್ದು, ಸೇರಿಕೊಂಡದ್ದು. ಮುಕ್ತವಾದದ್ದಲ್ಲ, ನಿರ್ಮುಕ್ತವಾದದ್ದಲ್ಲ. ದ್ವಿಲೋಕದಲ್ಲಿ ಮನುಷ್ಯರನ್ನು ಮಾತ್ರ ಅಲ್ಲ, ಅಲ್ಲಿ ದೇವತೆಗಳು ಇದ್ದಾರೆ. ದೇವತೆಗಳು ಪ್ರಕೃತಿ ಮುಕ್ತರಲ್ಲ, ಅವರಲ್ಲಿ ಗುಣತ್ರಯ ಇದೆ. ಅಂದರೆ ದೇವತೆಗಳಂದ ತಕ್ಷಣ ಅವರು ಭಾರಿ ಶುದ್ಧರು ಹೇಳೋದು ಬೇಡ, ನಮಗಿಂತ ಹೆಚ್ಚು ಶುದ್ಧರು ಅಷ್ಟು. ಅವರಲ್ಲಿಯೂ ರಾಗದ್ವೇಷ ಇದೆ, ಅವರಲ್ಲಿಯೂ ರಾಜಸ ತಾಮಸಗಳಿವೆ, ಬಹಳ ಅಲ್ಪ. ಅದಕ್ಕೆ ಕೃಷ್ಣಯಿಂದ ಹೇಳಿದ್ದ ನಿಸ್ತ್ರೈ ಗುಣ್ಯೋ ಭವಾರ್ಜುನ ಅಂತ. ಗುಣಾತೀತನಾಗಬೇಕು ಅಂತ, ಗುಣಾತೀತನಾಗಬೇಕು, ಗುಣಾತೀತನಾಗಲಿಲ್ಲ ಎನ್ನುವುದು ಸರಿ. ಹಾಗಾದರೆ ಮುಕ್ತ ಅಂದರೆ ಯಾರು? ಗುಣತ್ರಯದಿಂದ ಮುಕ್ತನೇ ಮುಕ್ತ. ಇಲ್ಲಿ ಎಲ್ಲ ಜೀವರು ಸಹ ಬದ್ಧರೇ.
ಗುಣತ್ರಯದಿಂದ ಸೇರಿದವರೇ, ಇಲ್ಲಿ ಯಾರೂ ಮುಕ್ತರು ಇಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳುವಾಗ ಸತ್ವಂ ಶಬ್ದ ಹೇಳಬೇಕು. ಇಲ್ಲಾದರೆ ಬಹಳ ಸುಲಭವಾಗಿ ನದದಸ್ತಿ ಸತ್ವಂ ಪ್ರಕೃತಿರ್ಗುಣೈ ಮುಕ್ತಂ ಹೇಳಿದರೆ ಆಯಿತು. ಯಾವ ಜೀವಜಾತಗಳು ಪ್ರಕೃತಿ ಬಂಧನದಿಂದ ಬಿಡುಗಡೆಗೊಂಡದ್ದಿಲ್ಲ ಹೇಳಿದರೆ ಮತ್ತೆ ಮುಕ್ತರ ಕಥೆ ಎಂಥದ್ದು? ಕೃಷ್ಣನಿಂದ ಹೇಳಿದ್ದಾನೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ, ನೀನು ಗುಣಾತೀತನಾಗಬೇಕು, 3 ಗುಣದಿಂದ ದೂರ ಹೋಗಬೇಕು. ಹಾಗಾದರೆ ಪ್ರಕೃತಿಯ ಸತ್ವರಜಸ್ಸು ತಮಸ್ಸು 3 ಗುಣದಿಂದ ಹೊರಗೆ ಹೋಗಲಿಕ್ಕೆ ಜೀವನಿಗೆ ಆಗ್ತದೆ. ಪ್ರಕೃತಿಯ ಬಂಧನವನ್ನು ಕಳಚಿಕೊಳ್ಳಲಿಕ್ಕೆ ಬರ್ತದೆ. ಇದು ಅವನು ಮತ್ತೆ ರಜಸ್ಸನ್ನು ತಮಸ್ಸನ್ನು ಬಿಟ್ಟು ಸಾತ್ವಿಕನಾಗಿ ಉಳಿಯುವುದು ಆಗಿಲ್ಲ. ಈ ಸತ್ವಗುಣ ಅಲ್ಲಿ ಬರುವುದಿಲ್ಲ. ಇದು ಪ್ರಕೃತಿಯ ಗುಣ, ಇದು ಪ್ರಾಕೃತ, ಇದು ಸಾಯುವ ನಾಶಗೊಳ್ಳುವ ಸಂಗತಿ. ಇದನ್ನು ಬಿಡಲಿಕ್ಕುಂಟು. ಅದನ್ನು ಕೃಷ್ಣ ಹೇಳುವಂತೆ 3 ಗುಣ ದಾಟಿದವ ಮುಕ್ತ ಮಾತ್ರ, ಅವನಿಲ್ಲಿಲ್ಲ. ಅದಕ್ಕೆ ಹೇಳಿತು, ಪೃಥ್ವಿಯಲ್ಲಿ ಮತ್ತು ದೇವತೆಗಳಲ್ಲಿ ಇರುವವರು ಯಾರೆಲ್ಲ ಇದ್ದಾರೆ ಜೀವರು, ಅವರೆಲ್ಲರೂ ಸಹ ವಾಸ್ತವವಾಗಿ ಈ ಪ್ರಪಂಚಕ್ಕೆ, ಪ್ರಾಕೃತ ಪ್ರಪಂಚಕ್ಕೆ ಸಿಲುಕಿದವರೇ. ಅವರೆಲ್ಲರಲ್ಲಿಯೂ 3 ಗುಣ ಉಂಟೇ ಉಂಟು. ಆದರೆ ಹೆಚ್ಚಿನ ಸಾತ್ವಿಕರು ಅವರು ದೇವತೆಗಳು. ಅದರಲ್ಲಿಯೂ ರಾಜಸದಲ್ಲಿಯೂ ಸಾತ್ವಿಕರು, ಅದು ಮನುಷ್ಯರು ಉತ್ತಮರು. ಇನ್ನೂ ರಾಜಸರು ಮೇಲ್ಲೋಕಕ್ಕೆ ಹೋಗದವರು, ಅವರು ಭೂಲೋಕದಲ್ಲಿ ಇರ್ತಾರೆ. ರಾಜಸ ತಾಮಸರು ಅವರು ಭೂಲೋಕದಲ್ಲಿ ಇರ್ತಾರೆ, ಹೆಚ್ಚು ಸಮಯ ನರಕದಲ್ಲಿ ಇರ್ತಾರೆ. ಹಾಗೆ ಮತ್ತು ತಾಮಸರಲ್ಲಿ ಸಾತ್ವಿಕರು ಅವರು ನರಕದಲ್ಲಿ ಕಡ್ಡಾಯ, ಮೇಲೆ ಬರೋದು ಕಡಿಮೆ. ಮತ್ತು ರಾಜಸರು ಅವರು ಹೆಚ್ಚು ಪ್ರಸಿದ್ಧರಾಗಿರತಕ್ಕ ರಾಕ್ಷಸರು. ತಾಮಸರು ಅವರು ಅತಿ ಹೆಸರುವಾಸಿಗಳು, ಹಾಗೆ ತುಂಬ ಹೆಸರುವಾಸಿಗಳು. ಅವರಿಗೆ ಇಲ್ಲಿ ಲೋಕಕ್ಕೆ ಬರಲಿಕ್ಕೆ ಸಾಧ್ಯತೆಗಳೇ ಕಡಿಮೆ. ಅದನ್ನ ಜೋರಿನವರು ತಾಮಸರು, ರಾಜಸರು, ಸಾತ್ವಿಕರು, ತಾಮಸರು ಸಮೇತ ಇಲ್ಲಿಗೆ ನಿಲುಕದವರು ವಾಸ್ತವವಾಗಿ. ಯಾಕೆಂದರೆ ರಾಜಸರಾಗಿ ತಾಮಸರು. ರಾಜಸ ಗುಣ ಇದೆ, ಪ್ರಬುದ್ಧವಾಗಿ ತಾಮಸದಿಂದ ಸೇರಿಕೊಂಡಿದೆ, ಸತ್ವ ಇಲ್ಲ ಅವರಲ್ಲಿ. ಆದರೆ ಅಂಥವರು ನಾಲಾಯಕ, ಪ್ರಯೋಜನ ಇಲ್ಲ. ರಾಜಸರು ಮಾತ್ರ ಇಲ್ಲಿ ತಿರುಗುವವರು, ಅತ್ತಿತ್ತ ಹೆಚ್ಚಾಗಿ ತಿರುಗುವವರು, ಗಲಾಟೆ ಮಾಡುವವರು ರಾಜಸರಲ್ಲಿ ಸಾತ್ವಿಕರು ಸ್ವಲ್ಪ ಮೇಲಕ್ಕೆ ಬೀಳುತ್ತಾರೆ, ಪರವಾಗಿಲ್ಲ, ಮೇಲಕ್ಕೆ ಎಳ್ಕೊಂಡು ಹೋಗ್ತಾರೆ. ಮತ್ತು ಸಾತ್ವಿಕ ತಾಮಸರು ಅವರೆಲ್ಲ ದೇವತೆಗಳು, ಮೇಲಕ್ಕೆ. ಅದನ್ನ ಗುಣತ್ರಯದಲ್ಲಿಯೂ ಸಹ ಹೆಚ್ಚು ಕಡಿಮೆ ಇದೆ. ಅದು ಹೆಚ್ಚಾಗಿ ದೇವತೆಗಳು, ಮನುಷ್ಯರು, ರಾಕ್ಷಸರಲ್ಲಿ ಬರ್ತದೆ. ಎಲ್ಲ ಧರ್ಮಗಳನ್ನು, ಗುಣಗಳನ್ನು ಬಿಡುವುದು ಅದು ವಾಸ್ತವವಾಗಿ ಮುಕ್ತಿ. ಪ್ರಾಕೃತ ಗುಣಗಳಿಂದ, ಪ್ರಕೃತಿ ಅಂದರೆ ಲಕ್ಷ್ಮಿ, ಇಲ್ಲಿ ಪ್ರಕೃತಿ ಜೈ ಅಂದರೆ ಲಕ್ಷ್ಮಿ ಅಧೀನವಾಗಿರತಕ್ಕ, ಅದಕ್ಕೆ ನಿಯಂತ್ರಣವು ನಿಜವಾಗಿ ಅವಳೇ. ಅದನ್ನು ಯಾರು ಲಕ್ಷ್ಮಿಯನ್ನು ಬಿಟ್ಟಿರ್ತಾರೆ? ಯಾರಿಗೆ ಲಕ್ಷ್ಮಿ ಬೇಡ? ಚೋದ್ಯ, ಅದು ಬಹಳ ಚೆನ್ನಾಗಿದೆ. ಲಕ್ಷ್ಮಿಯನ್ನು ಮರೆಯುವವರೇ ಇಲ್ಲ, ಪ್ರಕೃತಿಯನ್ನು ದೂರ ಮಾಡಲಿಕ್ಕೆ ಆಗುವುದಿಲ್ಲ. ದುಡ್ಡು ಯಾರಿಗೆ ಬೇಡ? ಲಕ್ಷ್ಮಿ ಬೇಕು ಅಂದರೆ ನಾರಾಯಣದ್ದು ಇಲ್ಲೇ ಇರಬೇಕು. ಲಕ್ಷ್ಮಿ ನಾರಾಯಣದಿಂದ ಬೇರೆ ಇರ್ತಾಳ, ದೂರ ಇಡಲಿಕ್ಕೆ ಬರುತ್ತಾ? ಅಂಥದ್ದನ್ನು ಲಕ್ಷ್ಮಿಯನ್ನು ನಾವು ಕರಿತೇವ? ವಿಧವಾ ಲಕ್ಷ್ಮಿ ಅಂತ ಆಗುತ್ತಾ? ಸಾಧ್ಯವೇ ಇಲ್ಲ. ಗಂಡನಿಲ್ಲದ ಲಕ್ಷ್ಮಿಯಿಂದ ಯಾರಿಗೆ ಬೇಕು? ರಾಜ್ಯಲಕ್ಷ್ಮಿಯೂ ಅದು ವಿಧವೇ ಅಲ್ಲ, ಸಂತಾನ ಲಕ್ಷ್ಮಿಯೂ ಹಾಗೆ ಹೇಳುವಾಗ ವಿಧವೆ ಹೇಳಲಿಕ್ಕೆ ಬರುತ್ತಾ? ಗಂಡನಿಲ್ಲದ ಸಂತಾನ ಹೇಳು. ಅದನ್ನು ಸಂಪತ್ತು ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಯಾವ ಬಗೆಯ 108 ಬಗೆಯ ಲಕ್ಷ್ಮಿಯನ್ನು ಕರೀರಿ. ಆ ಎಲ್ಲ ಲಕ್ಷ್ಮಿಯೂ ನಿತ್ಯ ಮುತ್ತೈದೆ. ಅವಳ ಕುತ್ತಿಗೆಯಲ್ಲಿ ಮಾಂಗಲ್ಯ ಇದೆ, ಮೈಯಲ್ಲಿ ತುಂಬ ಮಂಗಳ ದ್ರವ್ಯಗಳಿವೆ, ಶುದ್ಧ ತಿಲಕಗಳು ಲಲಾಟದಲ್ಲಿ ಅದು ರಾರಾಜಿಸ್ತವೆ. ಹಾಗಾಗಿ ಕಟ್ಟಿದ ಹೆರಳುಗಳು ಅದೇನು ಅವಳಿಗಂತೂ ಚೆನ್ನಾಗಿ ಹೇಳ್ತಾರೆ, ಚತುಷ್ಕ ಬರ್ದಾ ಯುವತಿ ಸುಪೇಶ ಅಂತ. ಗಂಡ ದೂರ ಇದ್ದರೆ ಅದು ಗೊತ್ತಿಲ್ಲ ಹೆಚ್ಚು ಹುಡುಗಿಯರಿಗೆಲ್ಲ. ಗಂಡ ಪರದೇಶದಲ್ಲಿದ್ದರೆ, ಪ್ರವಾಸದಲ್ಲಿದ್ದರೆ, ಮನೆಯಲ್ಲಿಲ್ಲದಿದ್ದರೆ ಒಂದು ಹೆರಳು ಹಾಕುವುದಂತೆ ಅವರು, ಒಂದೇ ಜಡೆ ಹಾಕಲಿಕ್ಕೆ ಕ್ರಮ. ಹಾಗೆ ಅದನ್ನು ಒಂದು ಜಡೆ ಹಾಕಿದ ತಕ್ಷಣ ಲೆಕ್ಕ ಹಾಕಲಿಕ್ಕೆ ಬರ್ತದೆ, ಇವರ ಗಂಡ ಊರಲ್ಲಿ ಇಲ್ಲ ಅಂತ. ಅದಕ್ಕೆ 2 ಹೆರಳು ಹಾಕೋದು, 2 ಜಡೆ ಹಾಕಿದರೆ ಪಕ್ಕದಲ್ಲೇ ಇದ್ದಾನೆ ಅಂತ, ಇಲ್ಲೇ ಇದ್ದಾನೆ ಅಂತ, ಅದು ಸಂಕೇತ ವ್ಯವಸ್ಥೆ. ಲಕ್ಷ್ಮಿ 4 ಜಡೆ ಹಾಕೋದು, ಯಾವ ಕಾಲದಲ್ಲಿಯೂ ನನ್ನ ಇನಿಯ ದೂರದಲ್ಲಿ ಇರುವುದಿಲ್ಲ ಅಂತ, ಹತ್ತಿರದಲ್ಲೇ ಇದ್ದಾನೆ, ನನ್ನನ್ನು ಎದೆಯಲ್ಲಿ ಹೊತ್ತುಕೊಂಡೇ ಇದ್ದಾನೆ ಹೇಳಲಿಕ್ಕೆ ಅವಳು 4 ಅವಳದ್ದು ಜಡೆ ಅಂತೆ, ಚತುಷ್ಕ ಪರ್ದ ಅಂತ, ಬಹಳ ಚೆನ್ನಾಗಿರ್ತದೆ ಅವಳು. ಹಾಗಿರುವಾಗ ಇಂಥ ಲಕ್ಷ್ಮಿಯನ್ನು ನೀವು ನಾರಾಯಣನಿಲ್ಲದವಳು ಹೇಳುವ ಹಾಗೇ ಇಲ್ಲ. ಸ್ವಾಮಿ ಇಲ್ಲದ ನಾನು ನಾರಾಯಣನ ಒಪ್ಪುವುದಿಲ್ಲ ಹೇಳಿದರೆ, ನಾರಾಯಣ ಒಪ್ಪುವುದಿಲ್ಲ ಹೇಳೋದಾದರೆ ದಕ್ಷಿಣ ಇಟ್ಟು ಹೋಗಿ ಹೇಳಬೇಕು ಅವರಿಗೆ ಮೊದಲು. ಹಾಗೆ ಅದು ಲಕ್ಷ್ಮಿ. ನೀವು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಮನೆಯಲ್ಲಿ 1 ಪೈಸೆ ಇಟ್ಕೊಳ್ಳುವಾಗಿಲ್ಲ. ಆರೋಗ್ಯಲಕ್ಷ್ಮಿ, ಸಂಪತ್ತಿನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಯಾವುದನ್ನು ಮುಟ್ಲಿಕ್ಕಿಲ್ಲ, ಎಲ್ಲ ಲಕ್ಷ್ಮಿ. ಅದು ಸರ್ವಂ ಪ್ರಕೃತಿ ಜೈರ್ಮುಕ್ತ ಮೇಳಿ ಹೇಳ್ತಾನೆ. ಎಲ್ಲವೂ ಪ್ರಕೃತಿ ನಿರ್ಮಿತವಾದ ವಸ್ತುಗಳು, ಲಕ್ಷ್ಮಿ ಅಧೀನಗಳು, ಅವಳೇ ಅಧಿಕಾರಿಣಿ ಅದಕ್ಕೆ.
ಅದನ್ನು ಲಕ್ಷ್ಮಿಯ ಕೈಯಲ್ಲಿ 3 ಗುಣಗಳ ಪರಿವೇಶನ ಇದೆ, ಅದನ್ನು ಕಳಚಿಕೊಳ್ಳಬೇಕು. ಆದ್ದರಿಂದ ಪರಮೋಚ್ಚವಾಗಿ ನಾರಾಯಣನ ಉಪಾಸನೆ ಮಾಡಿದಾಗ ಲಕ್ಷ್ಮಿಯಲ್ಲಿ ನಾರಾಯಣ ಹೇಳುತ್ತಾನೆ, ಅವರ ಗುಣತ್ರಯದ ಕಟ್ಟನ್ನು ಕಳಚಿಬಿಡುವಂತ, ಅವರನ್ನು ದೂರ ಮಾಡುವಂತ. ಅವಳು ಆಗ ಮಾತ್ರ ತೆಗಿತಾಳೆ. ಅವಳನ್ನೇ ಕೇಳಿಕೊಂಡು ಮಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕೆ ನಾನು ಹೇಳಿದ್ನಲ್ಲ, ಅವಳೊಬ್ಬಳೇ ಎನ್ನುವುದು ಇರುವುದೇ ಇಲ್ಲ. ಒಂದೊಮ್ಮೆ ನಾನು ಕೇವಲ ಲಕ್ಷ್ಮಿಯಲ್ಲಿ ಕೇಳಿಕೊಳ್ಳುತ್ತೇನೆ ಹೇಳಿದರೆ ಅವಳು ನಾನು ಕೇವಲ ಅಂತ ಇಲ್ಲೇ ಇಲ್ಲಲ್ಲ ಅಂತಾನೆ. ನಾನು ಪರಮಾತ್ಮನ ಅಧೀನವಾಗಿದ್ದೇನೆ, ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಿ, ಅಷ್ಟೇ ಅಲ್ಲ ನನ್ನನ್ನು ಕಮ್ಮಿ ಮಟ್ಟದಲ್ಲಿ ತಿಳ್ಕೊಂಡಿದ್ದಿ. ಗಂಡ ಇಲ್ಲದ ಹೆಂಗಸು ನನ್ನನ್ನು ಮಾಡಿದ್ದಕ್ಕಿಂತ ದೊಡ್ಡ ಅವಮಾನ ಯಾವುದಿಲ್ಲ. ಪತಿಪ್ರಿಯ ಪತಿಪ್ರಾಣ ಅಂತ ಸ್ತ್ರೀ ಲಕ್ಷಣಗಳಲ್ಲಿ ಗಟ್ಟಿ ಹೇಳಿದ 2 ಶಬ್ದ ಅದು. ಗಂಡನನ್ನು ಪ್ರೀತಿಸುವವಳು, ಗಂಡನನ್ನೇ ತನ್ನ ಉಸಿರಾಗಿ ಇಟ್ಟುಕೊಳ್ಳುವವಳು ಅಂತ. ಅದು ವಾಸ್ತವ. ಅವನು ಹೇಳ್ತಾನೆ, ಕೊನೆಗೆ ಹೇಳ್ತಾನೆ, ಇದು ಹೇಳಿದ್ದು ರಾಮನೇ ಮತ್ತೆ ಹೇಳುವಾಗ, ಎಂಥ ಅಲಕ್ಷಣ್ಯಾಭಿಲಕ್ಷಣ್ಯ, ಯಾವ ಹೇಳಿದ ಲಕ್ಷಣಗಳು ಮೋರೆಯಿಂದ ಹಿಡಿದು ಕಾಲಿನವರೆಗೆ ಇಲ್ಲದಿದ್ದರೂ ಈ 2 ಲಕ್ಷಣ ಇದ್ದರೆ ಸಾಕು, ಅವಳು ಲಕ್ಷಣವಂತವಳು ಹೇಳ್ಬೋದು ಅಂತ. ಅಷ್ಟು ಸಾಕು ಲಕ್ಷಣ ಅಂತಾನೆ. ನಾರಿಗೆ ಹೇಳಬೇಕಾದ ಲಕ್ಷಣ ಅದಕ್ಕಿಂತ ದೊಡ್ಡ ಸಂಗತಿ ಇಲ್ಲ ಅಂತ. ಅಂಥ ಮಹಾಲಕ್ಷ್ಮಿಯನ್ನೇ, ಪರಮನಾರಿಯನ್ನೇ ನೀವು ನರಿ ಅಂತ ಹೇಳಿಬಿಟ್ರೆ, ಇಲ್ಲ ಹೇಳಿದರೆ ನರನೇ ಇಲ್ಲದೆ ಹೆಣ್ಣುಗಳದು ಅಂತ ಹೇಳಿಬಿಟ್ರೆ ಏನು ಕತೆ ಆಗುತ್ತೆ? ನಾರಾಯಣನೇ ಇಲ್ಲದ, ಗಂಡನೇ ಇಲ್ಲದ ಹುಡುಗಿಯವಳು ಅಂತ ಕರೆದು ಬಿಟ್ಟರೆ ಎಲ್ಲಿ ಅವಳು ಪ್ರಸನ್ನಳಾಗ್ತಾಳೆ? ಸಾಧ್ಯವೇ ಇಲ್ಲ ಅಂತಾನೆ. ಅದರಿಂದ ಪ್ರಕೃತಿ ಕರೆಯುವಾಗಲೇ ಪರಮಾತ್ಮನಲ್ಲಿ ತನ್ನ ಕೃತಿತ್ವವನ್ನು ಪಡೆದವಳು ಅಂತ. ಇಡೀ ವಿಶಾಲ ಪ್ರಪಂಚದ ಸೃಷ್ಟಿಯಲ್ಲಿ ಆಕೆ ಹೇಳುತ್ತಾಳೆ, ಇದು ನನ್ನಿಂದ ಬಂದದ್ದಲ್ಲ ಅಂತ. ಮಮಯೋನಿ ರಪ್ಸ್ವ ಅಂತಃ ಸಮುದ್ರೇ ಅಂತ. ನಾನು ಪ್ರಕೃತಿ ಅಂದರೆ ಪರಮಾತ್ಮನ ನಾನೊಂದು ಕೃತಿ. ನನ್ನ ಕೃತಿಯ ವೈಶಾಲ್ಯಕ್ಕೆ ಅರ್ಥ ಭಗವಂತನ ಬೀಜ. ಹಿಂದೆ ಅವನು ಹೇಳಿದ್ದ, ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ಅಂತ. ಇಡೀ ಜಗತ್ತನ್ನು ನಾನು ಹೆತ್ತದ್ದು ಹೌದು, ಕೊಟ್ಟದ್ದು ಹೌದು, ಅದರ ತಂದೆ ಹೌದು. ಅದಕ್ಕೆ ನಾನು ಬೀಜ ಹಾಕಿದ ವಸ್ತು ಕ್ಷೇತ್ರ ಅಂದರೆ ಅದು ಮಹಾಲಕ್ಷ್ಮಿ ಪ್ರಕೃತಿ ಅಂತಾನೆ. ಸ್ವೀಯತೆ ಸಚರಾಚರಂ ಪ್ರಕೃತಿ ಅಂತಾನೆ. ಈ ಪ್ರಕೃತಿ ಇಡೀ ಜಗತ್ತನ್ನು ತಂದುಕೊಡುತ್ತೆ, ಅದನ್ನು ನಾನೇ ಅವಳನ್ನು ಬಸಿರು ಮಾಡಿದ್ದು ಅಂತ ಹೇಳಿ ಕೃಷ್ಣ ತಾನೇ ಮಾಡಿದ್ದು ಅಂತ ಹೇಳಿದ್ದಾನೆ. ಅದನ್ನು ಇಲ್ಲಿ ನೆನೆಸ್ತಾನೆ. ಅದನ್ನು ಪ್ರಕೃತಿ ಶಬ್ದದ ಅರ್ಥವೇ ಒಂದು ಶಕ್ತಿ, ಅದು ಲೋಕಾತೀತವಾದದ್ದು, ಅದು ಎಲ್ಲರನ್ನು ಸೃಷ್ಟಿ ಮಾಡುವುದು. ಹೇಳಲಿಕ್ಕಾಗುವುದೇ ಇಲ್ಲ. ನೀವು ಹೇಳಿಕೊಳ್ಳಿ, ಎಲ್ಲರನ್ನು ಸೃಷ್ಟಿ ಮಾಡಿದ್ದು ನಾನು ಒಪ್ತೇನೆ, ಆಯಿತು ನೀವು ಹೇಳಿದ್ದಕ್ಕೋಸ್ಕರ. ಯಾವತ್ತು ಸಿದ್ಧಾಂತಗಳಲ್ಲಿ ಚರ್ಚೆಗಳು ಬಂದಾಗ ಮೊದಲು ಆಯಿತು ಅಂತ ಹೇಳಬೇಕಂತ. ಯಾಕೆಂದರೆ ಮುಂದುವರಿಸಿಯಿಂದ ಮತ್ತೇನು ಅಂತ ಅವರದ್ದೇ ಮಾತುಗಳಲ್ಲಿ ಅವರನ್ನು ಸಿಕ್ಕಿಸಲಿಕ್ಕೆ ಆಯಿತು ಮತ್ತೆ ನೋಡಿ ಅಂತ ಹೇಳಿ, ಸರಿ ಆಯಿತು, ಇದು ನಾವು ಹೇಳುವುದು ನೀವು ಹೇಳಿದಾಗಲಿ ಇದು ಆದಿಶಕ್ತಿ ಒಂದು ಬೇರೆ, ಅದು ಈ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಸೃಷ್ಟಿ ಮಾಡಿದ್ದು, ಅಂಥದ್ದನ್ನು ನಾವು ಪ್ರಕೃತಿಯಿಂದ ಹೇಳ್ತೇವೆ. ಎಲ್ಲಿಯೂ ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತ ಇತ ಹೇಳ್ತಾ ಲಕ್ಷ್ಮಿಯಿಂದ ಹೇಳ್ತಾನೆ ಉಂಟು. ನೀವು ಲಕ್ಷ್ಮಿಯಿಂದ ಕರೆಯುವುದಿಲ್ಲ ಹೇಳಿದ್ವಾ? ಕರಿತೀರಿ. ಇಲ್ಲ ನಾನು ಕರೆಯುವುದಿಲ್ಲ, ಆದಿಶಕ್ತಿ ಒಂದೇ ಹೇಳ್ತೇನೆ ಅಂದರೆ ಆಯಿತು. ಅದು ಹೆತ್ತದ್ದು 3 ಜನರನ್ನು, ಬ್ರಹ್ಮ ವಿಷ್ಣು ಮಹೇಶ್ವರನ್ ಆಗಲಿ. ಹಾಗಾದರೆ ಅದರ ಗಂಡ ಯಾರು ಹೇಳ್ತೀರಾ? ಅಷ್ಟೇ. ಅದು ಗಂಡ ಇಲ್ಲದೆ ಇರುವುದು ಅಂತ ಹೇಳಿದರೆ ಹಾಗಾದರೆ ಅದು ಎಂಥದ್ದು? ಗಂಡ ಇಲ್ಲದೆ ಹೆಂಗಸನ್ನು ಏನು ಕರಿಬೋದು ನಾವು? ಅದೊಂದು ಪೂಜೆಗೆ ಯೋಗ್ಯವಾಗುತ್ತಾ? ಅದೊಂದು ಶಕ್ತಿ, ಅದನ್ನು ಉಪಾಸನೆ ಮಾಡಲಿಕ್ಕೆ ಹೇಳಿದ್ರ? ಎಲ್ಲಿ ಹೇಳಿದ್ದಾರೆ? ಗಂಡನಿಲ್ಲದ ಈ ಶಕ್ತಿಯನ್ನು ಉಪಾಸನೆ ಮಾಡಲಿಕ್ಕೆ ಎಲ್ಲಿ ಹೇಳಿದೆ ಅಂತೇಳಿ ಪ್ರಮಾಣ ಕೊಟ್ಟು. ಶ್ರೀಸೂಕ್ತದಲ್ಲಿ ಇಲ್ಲ, ಅದಕ್ಕೆ ಶ್ರೀಸೂಕ್ತ ಇಲ್ಲ. ಹಾಗಾದರೆ ಶ್ರೀಸೂಕ್ತ ಸ್ಪಷ್ಟವಾಗಿ ಹಿರಣ್ಯವರ್ಣ ಮರಿಣೀಂ ಸುವರ್ಣ ರಜತಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅಂತ ನಿನ್ನ ಮಡದಿಯನ್ನು ಕರೆದುತಾ ಅಂತ ದೇವರಲ್ಲಿ ಕರೆದದ್ದು. ಹರಿಣೀಂ ಅಂತ, ಹರಿಯ ಹತ್ತಿರದಲ್ಲಿ ನಿಂತವಳು ಅಂತ. ಹರಿಣಿ ಅಂದರೆ ಬಿಡುದೇಕೆ ಅವಳನ್ನು? ಎಲ್ಲ ಮಾತುಗಳು ಸ್ಪಷ್ಟವಾಗಿ ಹೇಳ್ತದೆ. ಅಮೃಣಿ ಸೂಕ್ತ ಅವಳೇ ಹೇಳ್ತಾಳೆ, ನಾನು ನಾರಾಯಣನ ಮಡದಿ ಅಂತ. ಇಡೀ ಜಗತ್ತನ್ನು ಹೆತ್ತವಳು, ನನಗವನು ಇನಿಯ ಅಂತ. ಈ ಚತುರ್ಮುಖನ ತಾಯಿ ನಾನು ಅಂತ ಹೇಳ್ತಾಳೆ. ಬ್ರಹ್ಮನನ್ನು ನೀವು ಹೇಳಿದ್ದು ಬ್ರಹ್ಮನನ್ನು ಹೆತ್ತವಳಲ್ಲ, ಬ್ರಹ್ಮನನ್ನು ಹೆತ್ತವಳು ಹೇಳಿದ್ದು ಲಕ್ಷ್ಮಿ. ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್ ಮಮ ಯೋನಿ ರಪ್ಸ್ವ ಅಂತಃ ಸಮುದ್ರೇ. ಮುಂದುವರಿಸಿದ ಗೆರೆಯದು. ಸೃಷ್ಟಿ ಮಾಡಿದ ಚತುರ್ಮುಖನ ತಾಯಿ ನಾನು, ನನಗೆ ಇನಿಯ ಇವನು ನಾರಾಯಣನು ಹೇಳಿದ್ಲು. ಒಂದೇ ಗೆರೆಯಲ್ಲಿ ಉಸಿರು ನಿಲ್ಲಿಸದೆ ಹೇಳಿದ್ದಾಳವಳು. ನಿಮಗೆ ಬ್ರಹ್ಮ ಹೆತ್ತವಳು ಇವಳು ಹೇಳ್ತೀರಿ, ಗಂಡ ಮಾತ್ರ ನಾರಾಯಣ ಅಲ್ಲ ಹೇಳ್ತೀರಿ ಎಂತ ತಲೆಹರಟೆ ಕೇಳ್ತಾರೆ. ಆಗುವುದೇ ಇಲ್ಲ. ಆದ್ದರಿಂದ ಪ್ರಕೃತಿ ಪರಮಾತ್ಮನಲ್ಲಿ ತನ್ನ ಕೃತಿತ್ವವನ್ನು, ಇಡೀ ವಿಶ್ವ ಕೌಶಲವನ್ನು ಮೆರೆಸಿದವಳು. 3 ಗುಣದಿಂದ ಈ ಬಂಧನಕ್ಕೆ ಕಾರಣಲಾಗಿ ನಿಂತ ಲಕ್ಷ್ಮಿ ನಾರಾಯಣನ ಅಧೀನಳು ಅನ್ನುವುದನ್ನು ತೋರಿಸಿಕೊಟ್ಟು. ಅದನ್ನು ಪ್ರಕೃತಿ ಜೈಹಿ ಗುಣೈಹಿ ಯದೇಭಿಹಿ ತ್ರಿಭಿಹಿ ಮುಕ್ತಂ ನ ತದಸ್ತಿ ಸತ್ವಂ. ಈ ಲಕ್ಷ್ಮಿಯ ಮುಷ್ಟಿಯಲ್ಲಿ 3 ಹಗ್ಗದಲ್ಲಿ, ಕೆಂಪು ಹಳದಿ ಕಪ್ಪು ಬಣ್ಣದ ಹಗ್ಗದಲ್ಲಿ ಕಟ್ಟಲ್ಪಡದ ವಸ್ತುಗಳೇ ಈ ಜಗತ್ತಿನಲ್ಲಿ ಇಲ್ಲ. ನೆಲದಲ್ಲಿ ಇಲ್ಲ, ಮೇಲಿನ ಲೋಕದಲ್ಲಿ ಇಲ್ಲ, ದೇವತೆಗಳಲ್ಲಿ ಇಲ್ಲ. ದೇವೇಶು ಅಂತ ಬಹುವಚನಾಗಿ
ಚತುರ್ಮುಖನವರೆಗೆ ಎಲ್ಲ ದೇವತೆಗಳ ರಾಶಿಗಳನ್ನು ಇಟ್ಟುಕೊಂಡ್ರು. ಯಾವೊಬ್ಬ ದೇವತೆಯೂ ಲಕ್ಷ್ಮಿಯ ಅಧೀನದಿಂದ ಆಚೆ ಇಲ್ಲ. ಅಂದರೆ ತಾರತಮ್ಯವನ್ನು ಎಷ್ಟು ಸ್ಪಷ್ಟ ಹೇಳ್ತಾನೆ. ನಾರಾಯಣನನ್ನು ಇನಿಯ ಅಂತೇಳಿ ಅವನನ್ನು ಪರಮೋಚ್ಚವಾಗಿಂದ ಹೇಳಿ ಆಯಿತು. ದ್ವಯಮೋ ಪುರುಷೋಲೋಕೆಂದ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಎಂದು ಪ್ರತ್ಯೇಕ ಮಾಡಿದ್ದು. ಅದನ್ನು ಇಲ್ಲಿ ಮತ್ತೆ ವಿವರಣೆ ಕೊಟ್ಟ ಕೃಷ್ಣ. ಇಡೀ ಕ್ಷರಗಳು ಅದು ಲಕ್ಷ್ಮಿ ಅಧೀನಗಳು, ಅಕ್ಷರಗಳು ಲಕ್ಷ್ಮಿ, ಅವಳು ನಾರಾಯಣನ ಅಧೀನ. ಅದನ್ನು ಪ್ರಕೃತಿ ಮಧ್ಯದಲ್ಲಿದ್ದಾಳೆ. ದೇವತೆಗಳು ಎಲ್ಲರೂ ದೇವೇಶುವಾ ಪುನಃ, ಅದಕ್ಕೆ ಪುನಃ ಹೇಳಿತು. ನೀವು ಎಂತಹ ಅಧಿಕಾರವನ್ನು ದೇವತೆಗಳಲ್ಲಿ ಉಂಟು ಹೇಳಿ, ಎಂತಹ ಸಾಧನೆಗಳು ಉಂಟು ಅಂತ ಹೇಳಿ, ಎಂತಹ ಸಾತ್ವಿಕ ಪ್ರವೃತ್ತಿಗಳು ಉಂಟು ಅಂತ ಹೇಳಿ, ಎಂಥದಿದ್ದರೂ ಮತ್ತವನ್ನು ನೀವು ಸಾತ್ವಿಕ ಪ್ರವೃತ್ತಿ ಹೇಳಬೇಕು. ಪರಶುಕ್ಲ ತ್ರಯರು ಹೇಳಿದ ಹಾಗೆ ಶುದ್ಧರು, ಸಾತ್ವಿಕರು, ಸತ್ವಸತ್ವರು ಎಲ್ಲ ಹೇಳಿಕೊಳ್ಳಿ. ಎಂಥ ಶಬ್ದ ಹಾಕಿದರೂ ಪುನಃ ದೇವೇಶು ಪ್ರಕೃತಿಗೆ ಮುಕ್ತಂ ನ, ಎಲ್ಲರೂ ಪ್ರಕೃತಿ ಬದ್ಧರೇ ಇದ್ದಾರೆ, ಗುಣತ್ರಯ ಅತೀತರು ಅಲ್ಲ. ಆ ಎಲ್ಲ ಗುಣತ್ರಯ ಅತೀತರಾಗಬೇಕಾದ್ರೆ ನಾರಾಯಣನ ಸ್ಮರಣೆ ಮಾಡಬೇಕು. ನಿಸ್ತ್ರಯ ಗುಣ್ಯೋ ಭುವಾರ್ಜುನ ಅಂದಿಂದ ಹೇಳಿದ ಕೃಷ್ಣ ಎಲ್ಲವನ್ನು ತೊರೆದು ಗುಣತ್ರಯದಿಂದ ಆಚೆ ನಿಲ್ಲಬೇಕಾದ್ರೆ ನನ್ನ ಉಪಾಸನೆ ಮತ್ಕರ್ಮಕೃತ್ ಮತ್ಪರಮಃ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೇಶ್ಯಸ್. ಇಲ್ಲದಿದ್ದರೆ ನೀನು ಪ್ರಕೃತಿಯ ಬಳಿ ಹೋಗ್ತೀವಿ, ಪ್ರಕೃತಿ ಮತ್ತೆ 3 ಬಣ್ಣದ ಕವಚ ಹಾಕಿ ಬಿಡ್ತಾಳೆ. ನಿನ್ನನ್ನು ಕೆಂಪು ಮಾಡ್ತಾಳೆ, ಹಳದಿ ಪಟ್ಟೆ ಅದಕ್ಕೆ ಬಿಳಿ ಪಟ್ಟೆ ಹಾಕ್ತಾಳೆ, ಕೊನೆಗೆ ಕಪ್ಪು ಬಟ್ಟೆ ಇಡ್ತಾಳೆ. ಅದು ಎಂತ ಕಾಣುತ್ತೆ ಅಂದರೆ ಹುಲಿ ವೇಷದಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಮೈಗೆಲ್ಲ ಹಾಕಿದಾಗ ಪಟ್ಟೆ ಹಾಕಿದ ಪಟ್ಟೆ ಹುಲಿ ಅಷ್ಟು ಮಾಡ್ತಾಳೆ. ಮತ್ತೇನಿಲ್ಲ ಅಂದಾನೆ. ಕೆಂಪಿನಿಂದಾಗಿ ಅನುರಾಗ ಹುಟ್ಟಿಸ್ತಾಳೆ, ಕಪ್ಪಿನಿಂದಾಗಿ ದ್ವೇಷವನ್ನು ಮಾಡ್ತಾಳೆ. ಬಿಳಿ ಎಲ್ಲಿಯೋ ಬಂದು ಹೋದಾಗಿ ಇರ್ತದಷ್ಟೆ. ರಾಗದ್ವೇಷದ ಹತ್ತಿರದಲ್ಲಿ ಬಿಳಿ ಓಡಾಡ್ತಾ ಇರ್ತದಷ್ಟೆ. ರಾಗಕ್ಕೂ ದ್ವೇಷಕ್ಕೂ ಕೆಂಪು ಮತ್ತು ಕಪ್ಪು ಅದೆರಡು ಬಿಳಿಯನ್ನು ಹೊತ್ತು ನಿಂತ ಜೀವ ಯಾವತ್ತೂ ಸಿಕ್ಕಿಬಿಡ್ತಾನೆ, ಆಚೆಗೂ ಈಚೆಗೆ ಓಡ್ತಾನೆ. ಸತ್ತು ಒನ್ನೊಮ್ಮೆ ಅನುರಾಗದೊಟ್ಟಿಗೆ ಸೇರ್ತದೆ, ಸತ್ತು ಕೆಲವೊಮ್ಮೆ ದ್ವೇಷದೊಟ್ಟಿಗೆ ಸೇರ್ತದೆ. ಪ್ರಯೋಜನ ಇಲ್ಲ ಅಂತಾನೆ. ಇದು ಉಲ್ಲೇಖ ಮಾಡಲಿಕ್ಕೋಸ್ಕರ ಕೃಷ್ಣ ಇಡೀ ಜೀವ ಪ್ರಪಂಚ ಪ್ರತಿಯೊಂದು ಸಹ 3 ಗುಣದಿಂದ ತುಂಬಿದೆ. 3 ಗುಣದಿಂದ ತುಂಬಿದೆ, ಹಾಗಾಗಿ 3 ಬಗೆಯ ಸುಖವನ್ನು ಪಡೀತದೆ. ಅದಕ್ಕೋಸ್ಕರ 3 ಬಗೆಯ ಆಹಾರವನ್ನು ಸ್ವೀಕರಿಸ್ತದೆ. ಅದಕ್ಕೋಸ್ಕರ 3 ಬಗೆಯ ಶ್ರದ್ಧೆಯನ್ನು ಮಾಡಿಕೊಳ್ತದೆ. ಆದ್ದರಿಂದ 3 ಬಗೆಯ ಧೃತಿಯಲ್ಲಿ ನಿಂತಿದೆ ಹೇಳಿಕೊಂಡು ಎಲ್ಲ 3 ಬಗೆಯಲ್ಲಿ ಉಂಟು ಹೇಳಲಿಕ್ಕೋಸ್ಕರ ಕೊನೆಗೆ ಅದು ಇದು ಅಂತ ಹೇಳ್ತಾ ಕೃಷ್ಣ ಬಗೆ ಬಗೆಗಳನ್ನೆಲ್ಲ ಬಿಡಿಸಿ ಹೇಳಿ ಕೊನೆಗೆ ಎಲ್ಲವೂ 3 ಬಗೆಯಲ್ಲೇ ಉಂಟಾಗಿ ಹೇಳುತ್ತೆ. ಇದು ಎಷ್ಟು ಇದರ ವ್ಯಾಪ್ತಿಯನ್ನು ಪಡಿಬೋದು ಅಂದರೆ ನಾವು ಕಾಲವನ್ನು ಇದರಲ್ಲಿ ತರಬಹುದು. ಶಾಸ್ತ್ರ ಹೇಳಿದ ಪ್ರಶಸ್ತವಾದ ದೇವತೆಗಳು ಎಚ್ಚರ ಇರುವ ಕಾಲ ಅದು ಸತ್ವಕಾಲ. ಎಲ್ಲಿ ದೇವತೆಗಳು ಇಷ್ಟಪಡುವುದಿಲ್ಲ, ಎಲ್ಲಿ ಮನುಷ್ಯರಿಗೆ ಖುಷಿಯಾಗತ್ತೆ ಅದು ನಿಜವಾಗಿ ರಾಜಸ ಕಾಲ. ಎಲ್ಲಿ ದೈತ್ಯರು ಇಷ್ಟಪಡ್ತಾರೆ ರಾತ್ರಿ ಕಾಲ ಅದು ವಾಸ್ತವವಾಗಿ ತಾಮಸ ಕಾಲ. ಆದ್ದರಿಂದ ಪ್ರಾತರೇವ ಹಿ ದೇವಾನಾಂ ಮಧ್ಯಂದಿನಂ ಮನುಷ್ಯಾಣಂ ಆನಂತರ ರಾತ್ರಿರೇ ವಸುರಾಣಂ ಅಂತಾರೆ. ಇದು ಕಾಲದಲ್ಲಿನ ಗುಣತ್ರಯ. ನಾವು ಯಾವ ಕಾಲವನ್ನು ಹೆಚ್ಚು ಉಪಯೋಗಿಸಿಕೊಳ್ಳಬೇಕು ಎನ್ನುವುದನ್ನು ತೋರಿಸಿಕೊಡ್ತಾರೆ. ಉಪಾಸನೆಗಳಿಗೆ, ಸಾಧನೆಗಳಿಗೆ, ಓದಿಗೆ, ಒಳ್ಳೆಯ ಕೆಲಸಕ್ಕೆ ಎಲ್ಲ. ಹಾಗೆ ದೇಶಗಳು, ಕ್ಷೇತ್ರಗಳು, ತೀರ್ಥಗಳು ಎಲ್ಲ ಸಾತ್ವಿಕ ತಾಣಗಳು. ಸಂತರು ಸಾಧುಗಳು ಇರುವ ಜಾಗಗಳು ಎಲ್ಲ ಅದು ರಾಜಸಗಳು. ಮತ್ತು ಪಡ್ಡೆ ಅದೆಲ್ಲ ತಾಮಸ ಕ್ಷೇತ್ರ. ತಾಮಸಂ ದ್ಯೂತ ಸದನಂ ಅಂತಾನೆ ಕೃಷ್ಣ ಅಲ್ಲಿ ಉದ್ಧವನಿಗೆ ಹೇಳುವಾಗ. ಇಲ್ಲಿ ಹೇಳೋದಿಲ್ಲ. ಗುಣತ್ರಯದ ರಾಶಿ ನೋಡಬೇಕಾದ್ರೆ ಮತ್ತೆ ಉದ್ಧವನ ಹತ್ರ ಮಾತಾಡುವಾಗ ಕೃಷ್ಣ ಸಿಗಬೇಕು ನಮಗೆ. ಯುದ್ಧ ಮುಗಿದ ಬಳಿಕ, ಈಗಲ್ಲ. ಯುದ್ಧದಲ್ಲಿ ಇಷ್ಟೇ ಹೇಳಿದ್ದು. ಯುದ್ಧ ಆದ ನಂತರ ಏನೆಲ್ಲ ಹೇಳುತ್ತಾನೆ, ಯಾವ ಕರ್ಮಗಳು ಹೇಗಿರ್ತವೆ, ಎಂಥದ್ದು ಏನು, ಸತ್ವ ರಜಸ್ಸು ತಮಸ್ಸಿನ ಒಂದಷ್ಟು ವಸ್ತುಗಳನ್ನು ಹಾಕ್ತಾನೆ. ನಾವು ಭಾಷೆಗಳಲ್ಲಿ ತರಬಹುದು. ದೇವತೆಗಳ ಜೊತೆಯಲ್ಲಿ ಮಾತಾಡಿದ ಆವಿಷ್ಕಾರಗೊಂಡ ವೇದ ಮಾತುಗಳ ಭಾಷೆ ಸಂಸ್ಕೃತ ಅದು ಸತ್ವ, ಪ್ರಾಕೃತ ಅದು ರಾಜಸ, ಇನ್ನು ತಾಮಸವಾದ ಭಾಷೆ ಹೇಳಬೇಕಾಗಿಲ್ಲ. ಹೀಗೆ ಎಲ್ಲ ಭಾಷೆಗಳಲ್ಲಿ ಅದನ್ನು ಯಾವ ಭಾಷೆಯಲ್ಲಿ ಪೂಜೆ ಮಾಡುವ, ಯಾವ ಭಾಷೆಯಲ್ಲಿ ಹೋಮ ಮಾಡುವ. ನಾಳೆಯಿಂದ ಯಾರಾದರೂ ಸಹ ಬೇರೆ ಭಾಷೆಯಲ್ಲಿ ಇಟ್ಟುಕೊಂಡು ಹೋಮ ಮಾಡಲಿಕ್ಕೆ ಶುರು ಮಾಡಿದರೆ ಆಗುವುದಿಲ್ಲ ಅಂತಾನೆ, ಸಾಧ್ಯವೇ ಇಲ್ಲ ಅಂತಾನೆ. ಪ್ರಯೋಜನ ನೀವು ಏನೇ ಅರ್ಥ ತನ್ನಿ, ಭಾಷೆಯಲ್ಲಿನ ಒಂದು ಸೊಗಸು ತಾಮಸವಾದ. ಮ್ಲೇಂಚಿತವೈ ನಾಪಭಾಷಿತವೈ ವೇದವೇ ಹೇಳ್ತದೆ. ಅಪಭಾಷೆಯಲ್ಲಿ ಮ್ಲೇಂಚ ಭಾಷೆಯಲ್ಲಿ ವ್ಯವಹಾರ ಮಾಡಬೇಡ ಅಂತ. ಹಾಗಾದರೆ ಹೋಮಕ್ಕೆ ತರುವುದು ಹೇಗೆ ಆಯಿತು? ಪ್ರಾಕೃತ ಭಾಷೆಯಲ್ಲಿ ಹೋಮ ಮಾಡಲಿಕ್ಕೆ ಬರುತ್ತೋ? ಹೋಮ ಎನ್ನುವುದು ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ. ಯಜ್ಞದ ಆವಿಷ್ಕಾರಗೊಂಡದ್ದೇ ಒಂದು ಅದ್ಭುತವಾದಂಥ ಪವಿತ್ರವಾಗಿರತಕ್ಕ ಭಗವಂತನ ಆರಾಧನೆ. ದೇವತೆಗಳ ಆರಾಧನೆ ಅಂದರೆ ದೇವತೆಗಳ ಭಾಷೆಯಲ್ಲಿ ಕೊಡಬೇಕು. ನಿಮಗೆ ಭಾಷೆ ಬರೋದಿಲ್ಲ ಹೇಳಿ ದೇವತೆಗಳಿಗೆ ನಿಮ್ಮ ಭಾಷೆಯನ್ನು ಕೊಟ್ಟರೆ ಆಗುತ್ತೆ. ವ್ಯವಹಾರ ಕ್ರಮ ಹಾಗೆ ಅಲ್ವ. ಆದರೆ ನಾವು ಪರದೇಶದಲ್ಲಿ ನಿಂತಾಗಲೇ ಪರಭಾಷೆಯನ್ನು ಮಾತಾಡುತ್ತೇವೆ ವ್ಯವಹಾರಕ್ಕೋಸ್ಕರ. ಪರದೇಶ ಗಮನ ಮಾಡಿದ್ರೇ ಅದಕ್ಕೋಸ್ಕರ ಅವರ ದುಡ್ಡನ್ನು ಖರೀದಿಸಿಕೊಳ್ಳುತ್ತೇವೆ, ವ್ಯತ್ಯಾಸ ಮಾಡ್ತೇವೆ. ಹಾಗಿರುವಾಗ ದೇವತೆಗಳ ವ್ಯವಹಾರ ಮಾಡುವಾಗ ನೀವು ಅಂತರ್ಲೋಕ ಭಾಷೆಯನ್ನಾಗಿ ಸಂಸ್ಕೃತವನ್ನೇ ಕೊಡಬೇಕೋ ಬೇಡವೋ? ಕಲಿಯುವುದಿಲ್ಲ, ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಅಂದರೆ
ಅವರು ಬೇಕಾದ್ರೆ ಕೇಳಿಕೊಳ್ಳಿ, ನಾವು ನಮ್ಮ ಭಾಷೆಯಲ್ಲೇ ಹಾಕ್ತೇವೆ. ತಿನ್ನು ಮಗನೇ ಹೇಳಿಕೊಂಡು ಸ್ವ ಹೇಳಲಿಕ್ಕಿಲ್ಲ, ತಿನ್ನು ಹೇಳುದು. ಸ್ವ ಶಬ್ದವನ್ನು ತರ್ಜಮೆ ಮಾಡಿದ್ದೇವೆ ನಾವು ಮತ್ತೆ ಅಲ್ಲಿ. ಹಾಗೆ ಮಾಡಿಕೊಂಡ್ರೆ ಏನು ಮಾಡಲಿಕ್ಕಾಗತ್ತೆ? ಸಹಕಾರ ಅದು ಸಂಸ್ಕೃತ, ಅದು ನಮಗೆ ಮಡಿವಂತಿಗೆ ಬರೋದಿಲ್ಲ, ಚಳುವಳಿಯಲ್ಲಿ ಅದು ಸೇರಿಕೊಳ್ತದೆ. ಆದ್ದರಿಂದ ಸಹಕಾರ ಮಾಡಬೇಡಿ, ಮತ್ತು ತಿನ್ನು ಅಂತ ಹೇಳಿ ಅಷ್ಟೇ. ಎತ್ತಿ ಸೌಟಲ್ಲಿ ಬಿಸಾಡುವಾಗ ತಿನ್ನು ದೊಂಡೆಗೆ ಎಸೆದಾಗಿರ್ತದೆ, ಅದು ಪ್ರಯೋಜನ ಏನಾಗುತ್ತೆ? ಆಗುವುದಿಲ್ಲ ಅಂದರು. ಇದನ್ನೆಲ್ಲ ಇಟ್ಟುಕೊಂಡು ಗುಣತ್ರಯದ ವ್ಯಾಪ್ತಿಯಲ್ಲಿ, ಬಟ್ಟೆ ಬರೆಗಳಲ್ಲಿ, ವೇಷಭೂಷಣಗಳಲ್ಲಿ, ಊಟ ಉಪಚಾರಗಳಲ್ಲಿ, ಮಾತಿನ ವ್ಯವಹಾರದಲ್ಲಿ ಬನ್ನಿ ಅನ್ನುವುದು, ಬಾಯ ಹೇಳೋದು, ಬರಲಿ ಎಲ್ಲ ಹೇಳುವ ಬಿರುಸಿನಲ್ಲಿ ಬರಲಿ ಅಂದರೆ ಗೊತ್ತಾಯ್ತು ಇದು ತಾಮಸವಾಗಿ ಉಂಟು ಅಂತ. ಬನ್ನಿಯ ಅದು ರಾಜಸ, ಅದು ತಾತ್ಸಾರ, ಬನ್ನಿ ಸೌಹಾರ್ದ, ಹೀಗೆ ಸಾತ್ವಿಕ. ಈ ಭಾಷೆಯ ಸ್ವರದ ವ್ಯತ್ಯಾಸ, ಶಬ್ದದ ಚಮತ್ಕಾರ, ಇವನ್ನೆಲ್ಲ ಇಟ್ಟುಕೊಂಡು ಗುಣತ್ರಯ. ಅದಕ್ಕೆ ಇಲ್ಲಿ ಹೇಳಿದ್ದದನ್ನು, ಯಾವುದೊಂದು ಗುಣತ್ರಯದ ಆಚೆ ನಿಲ್ಲಿಲ್ಲ ಅಂತ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಹೇಳ್ತಾನೆ. ಪ್ರತಿಯೊಂದು ಸಹ ನಮ್ಮ ವ್ಯವಹಾರಗಳು, ನಮ್ಮ ನಡೆಗಳು, ನುಡಿಗಳು, ವೇಷಗಳು, ಭಾಷ್ಯಗಳು ಎಲ್ಲದರಲ್ಲಿ ಇದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನೀವು ವಿಷಯಾಂತರದಲ್ಲಿ ಮಾಡಲಿಕ್ಕಿಲ್ಲ. ಅದೇ ಒಂದು ಆಂಗ್ಲ ಭಾಷೆಯನ್ನೇ ದೇವರ ವಿಷಯದಲ್ಲಿ ಹೇಳಿದರೆ ಅದು ಸತ್ವ, ಲೋಕದ ವಿಷಯದಲ್ಲಿ ಯಾವುದೋ ಒಂದು ಸಾನೆಟ್ ಮಾಡಿದರೆ ಅದು ರಾಜಸ, ಅದು ಅಶ್ಲೀಲ ಕಾವ್ಯ ಆದರೆ ಅದು ತಾಮಸ. ಅದೆಲ್ಲ ಆಗುವುದಿಲ್ಲ. ಭಾಷೆಯೇ ಮೈಲಿಗಿರುವಾಗ ಅದು ಬೇಕಾದ್ರೆ ನೀವು ತಾಮಸ ಸಾತ್ವಿಕ ಎಲ್ಲ ಹೇಳಲಿಕ್ಕೆ ಹೋಗಿ, ಅದಾಗಲಿಲ್ಲ. ಅದು ಸಾತ್ವಿಕಕ್ಕೆ ಹೋಗಲಿಲ್ಲ. ಹೆಚ್ಚಿನವರೆಲ್ಲ ವ್ಯಾಖ್ಯೆ ಮಾಡುವಾಗ ತಿರುಗಿಸ್ತಾರೆ. ಹೀಗೆ ತೊಂದರೆ ಇಲ್ಲ, ಯಾವ ಭಾಷೆ ಆದರೂ ಪರವಾಗಿಲ್ಲ. ದೇವರ ವಿಷಯ ಹೇಳುವಾಗ ಭಾಷೆ ಶುದ್ಧವೇ, ಅದು ಸಾತ್ವಿಕ ಆಗೋದಿಲ್ಲ ಅಂದರೆ ಮೊದಲೇ ಭಾಷೆಯಲ್ಲಿ ಒಂದು ನಿಯಮ ಇದೆ. ಆದ್ದರಿಂದ ದೇವರ ವಿಷಯ ಹೇಳ್ತೇನೆ ಆಂಗ್ಲದಲ್ಲಿ ಹೋಮ ಮಾಡಲಿಕ್ಕೆ ಆಗೋದಿಲ್ಲ, ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲ. ಟ್ವಿಂಗಲ್ ಸ್ಟಾರ್ ಹೇಳಿಕೊಂಡು ದೇವರಿಗೆ ಅಭಿಷೇಕ ಮಾಡಲಿಕ್ಕೆಲ್ಲ ಆಗುವುದಿಲ್ಲ, ಅದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ನಕ್ಷತ್ರಗಾನ ಮಾಡಿದ್ದು, ನಕ್ಷತ್ರಗಾನ ಮಾಡು, ಮನೆಯಲ್ಲಿ ಕುಣಿಲಿಕ್ಕೆ ಆಯಿತು, ದೇವರು ಕುಣಿಲಿ ಆಗೋದಿಲ್ಲ ಅಂತ ಬಿಟ್ಟರೆ ಅದು ಆಗೋದಿಲ್ಲ ಅಂತ, ಸಾಧ್ಯವೇ ಇಲ್ಲ ಅಂತಾರೆ. ಆದ್ದರಿಂದ ಯಾವುದೇ ಇದೆಲ್ಲ ಕೃಷ್ಣನ ವ್ಯಾಪ್ತಿಯಲ್ಲಿ ಬಂದದ್ದು. ನೀವು ಅದು ಇಟ್ಟುಕೊಳ್ಳಿ ಬಿಡಿ, ಸರ್ವಂ ಅಂತ ಕೃಷ್ಣ ಇಟ್ಟುಕೊಂಡು ಯದೇಭಿಹಿ ಮುಕ್ತಂ ಪೃಥಿವ್ಯಾಂವ ದಿವಿ ದೇವೇಶ್ವ ನಾ ಅಂತಾನೆ, ಎಲ್ಲಿಯೂ ಇಲ್ಲ ಅಂತಾನೆ. ಇವರೆಲ್ಲವೂ ಸಹ ಈ ಮೂರು ಬಣ್ಣದ ವ್ಯಾಪ್ತಿಯಲ್ಲಿ ಚೌಕಟ್ಟಿನಲ್ಲಿ ಸೇರಿದೆ. ಅದರಲ್ಲಿ ಕಲಬೆರಕೆ ಜಾಸ್ತಿ ಇದೆ ಅಷ್ಟೆ. ಕೆಂಪು ಹೆಚ್ಚು ಮಿಶ್ರಿತವಾದ ಸ್ವಲ್ಪ ಬಿಳಿ, ಕಪ್ಪು ಜಾಸ್ತಿ ಇರತಕ್ಕಂತಹ ಕೆಂಪು ಸ್ವಲ್ಪ, ಇಂಥದ್ದು ಏನು ಬೇಕಾದರೆ ಕಲಬೆರಕೆ ಮೂರನ್ನು ಇಟ್ಟುಕೊಳ್ಳಿ, ಏನು ಬೇಕಾದ್ರೆ ಹೊರಗೆ ತನ್ನಿ ಅಂತ. ಒಟ್ಟಾರೆ ಮೂರಂತೂ ಉಂಟೇ ಉಂಟು ಎನ್ನುವ ಮೂಲಕ ಪ್ರಕೃತಿಯ ಬದ್ಧತೆಯಲ್ಲಿನ ಅದ್ಭುತವಾದ ಒಂದು ಸ್ವಾರಸ್ಯವನ್ನು ಕೃಷ್ಣ ಕೊಟ್ಟು, ತ್ರಿಗುಣಗಳ ಒಂದು ಇಷ್ಟರವರೆಗಿನ ವ್ಯಾಖ್ಯಾನಗಳಿಗೊಂದು ವಿರಾಮ ಇದ್ದಾಗೆ. ಅಂದರೆ ಎಲ್ಲವೂ ಅಂತ ಹೇಳೋ ಮೂಲಕ ನೀನು ಕೇಳಲಿಕ್ಕಿಲ್ಲಯ್ಯ, ಪ್ರತಿಯೊಂದು ಕಡೆಯಲ್ಲಿ ನೋಡಿಕೊ ಹೇಗಿದೆ ಅಂತ ಹೇಳಿಕೊಂಡು. ಹಾಗಾಗಿ ನಾನು ಕೆಲವು ಮಾತ್ರ ಹೇಳಿದ್ದೇನೆ, ದ್ರವ್ಯ, ದೇಶ, ಆಹಾರ ಇದೆಲ್ಲ ಹೇಳಿದ್ದೇನೆ. ಪ್ರತಿಯೊಂದರಲ್ಲಿಯೂ ಏರುಪೇರು ಇದೆ, ಅದನ್ನು ಉಲ್ಲೇಖ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಉದಾತ್ತವಾದ ಮಟ್ಟದಲ್ಲಿದ್ದಾಗ ಸತ್ವ, ಅತಿ ನೀಚವಾಗಿ ಕೆಳಮಟ್ಟಕ್ಕೆ ನಿಂತಾಗ ತಮಸ್ಸು, ಮಧ್ಯಂತರದಲ್ಲಿ ಒಂದು ರಾಜಸ ಎನ್ನುವ ಭಾವವನ್ನು ಗುರುತಿಸಿಕೊ ಅಂತ ಹೇಳುವ ಮೂಲಕ ಕೃಷ್ಣ ತ್ರೈಗುಣ್ಯದ ಹಿಂದೆ ಹೇಳಿದ ನಿಸ್ತ್ರೈಗುಣ್ಯೋ ಭವ ಅನ್ನುವುದಕ್ಕೆ ಒತ್ತು ಕೊಡುವಂತೆ ಇಲ್ಲಿ ಹೋದದ್ದಿಲ್ಲ, ಕಳಿಸಿಕೊಳ್ಳುವುದು ಕಷ್ಟ ಅನ್ನುವುದಾಗಿ ತಿಳಿಸಿಕೊಟ್ಟ. ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟ ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟ ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟ ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟ ಶ್ರೀಕೃಷ್ಣಾರ್ಪಣಮಸ್ತು. ಕೊಟ್ಟ ಶ್ರೀಕೃಷ್ಣ